ಇದು ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಸ್ಥಾಪನೆ ಆಗಿರ್ತಕ್ಕಂಥ ಕರ್ನಾಟಕದ ಮೊಟ್ಟ ಮೊದಲ ಒಂದು ಸಂಘಟನೆ. ನಮ್ಮ ಸಂಘಟನೆಯಲ್ಲಿ ಎಲ್ಲ ಇಲಾಖೆಯ ಮಹಿಳೆಯರು ಇದರಲ್ಲಿ ಭಾಗವಹಿಸ್ತಾರೆ. 2022ರಿಂದನೂ ಕೂಡ ನಮ್ಮ ಒಂದು ಬೇಡಿಕೆಗಳಲ್ಲಿ ಇದು ಮುಖ್ಯವಾದ ಒಂದು ವಿಷಯ ಆಗಿತ್ತು. ಮುಟ್ಟಿನ ರಜೆಯನ್ನು ಸರ್ಕಾರದಿಂದ ನಮಗೆ ಸಿಗಬೇಕು ಅಂತಕ್ಕಂಥ ಒಂದು ಹೋರಾಟ ಮತ್ತು ಒಂದು ಬೇಡಿಕೆ ಕೂಡ ಆಗಿತ್ತು. ಸುಪ್ರೀಂ ಕೋರ್ಟ್ ಇದನ್ನು ಎಲ್ಲ ರಾಜ್ಯಗಳಲ್ಲಿ ಋತುಚಕ್ರ ರಜೆಯನ್ನು ಕಾನೂನು ಅಡಿಯಲ್ಲಿ ತಗೊಂಡು ಬರಬೇಕು, ಕೊಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ರಾಜ್ಯಗಳಿಗೂ ಕೂಡ ಹೇಳಿದೆ. ನಮ್ಮ ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಮೆನ್ಸ್ಟ್ರುಯೇಷನ್ದು ಒಂದು ಆ್ಯಕ್ಟ್ ಕೂಡ ತೆಗೆದುಕೊಂಡು ಬಂತು, ಒಂದು ದಿನ ರಜಾ ಅಂತ. ಇದು ನಮ್ಮ ದೇಶದಲ್ಲಿ ವೆರಿ ಫಸ್ಟ್ ಸ್ಟೇಟ್ ಈ ಥರದನ್ನು ತೊಗೊಂಡು ಬಂದಿದೆ. ಇದೊಂಥರ ರೆವಲ್ಯೂಷನರಿ ಅಂತಲೇ ಹೇಳ್ಬೋದು. ಬಿಕಾಸ್ ಫಸ್ಟ್ ಟೈಮ್ ನೀವು ಕನ್ಸ್ಟ್ರಕ್ಟಿವ್ ಆಗಿ ಅಫಿಷಿಯಲ್ ಆಗಿ ತಗೊಂಡು ಹೋಗಿದ್ದೀರಾ ಒಂದು ಮೆಮೊರಂಡಮ್ನ. ಹೌದು, ಫಸ್ಟ್ ಡೇ ಏನಿದೆಯಲ್ಲ ಅವತ್ತು ಆ್ಯಕ್ಚುಲಿ ಬೇಕು ಅಂತಲೇ ಅನಿಸುತ್ತೆ. ಬಹಳಷ್ಟು ವುಮೆನ್ ನನ್ಗನ್ಸಿದ ಮಟ್ಟಿಗೆ ಸುಮ್ಮನೆ ತಗೊಳ್ಳೋದಕ್ಕಿಂತ ಆ ದಿನಕ್ಕೋಸ್ಕರ ಅವರು ಸ್ವಂತ ರಜೆ ಹಾಕ್ತಿದ್ರು. ಎಷ್ಟು ಮಹಿಳೆಯರಿಗೆ ಹತ್ತಿರವಾಗಿದೆ ಸರ್ಕಾರ ಅಂತಂದ್ರೆ ನಮಗೆ ಬಹಳಷ್ಟು ಸಂತೋಷ ಆಗುತ್ತೆ. ಇಟ್ಸ್ ವೆರಿ ನಮಗೆ ತುಂಬಾ ಖುಷಿ ವಿಚಾರ ಇದು ಎಲ್ಲ ಮಹಿಳೆಯರಿಗೆ. ಅದರಲ್ಲೂ ಬರೀ ಸರ್ಕಾರಿ ನೌಕರಸ್ಥ ಮಾತ್ರ ಅಲ್ಲ, ಅನ್ಆರ್ಗನೈಸ್ ಸೆಕ್ಟರ್ಗೂ ಹೋಗಿದೆ. ಅನ್ಆರ್ಗನೈಸ್ ಸೆಕ್ಟರ್ಸ್ ಎಲ್ಲರಿಗೂ ಕೊಟ್ಟಿದ್ದಾರೆ. ಅಂದ್ರೆ ನಮ್ಗೆ ಸರ್ಕಾರದಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಿದೀವಿ ಅದನ್ನ ನಮ್ಗೆ ಕೊಟ್ಟಿದೆ ಅನ್ನೋ ಬಹಳಷ್ಟು ಖುಷಿ ಇದೆ ನಮ್ಗೆ. ಮತ್ತೆ ಇದಕ್ಕೋಸ್ಕರ ನಾವು ಎಲ್ಲ ಮಹಿಳೆಯರ ಪರವಾಗಿ ಸರ್ಕಾರಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ. ಹಲೋ, ನಮಸ್ಕಾರ. ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ನಾವು ಎಕ್ಸ್ಕ್ಲೂಸಿವ್ಲಿ ಒಂದು ವಿಮೆನ್ಸ್ ಇಶ್ಯೂ ತೊಗೋತಾ ಇದ್ದೀವಿ. ನಾಟ್ ಎಮೋಷ್ನಲ್ ಬಟ್ ಫಿಸಿಕಲ್ ಅಂತ ಶುರು ಆದರೂ ಕೂಡ ಅದು ಎಮೋಷ್ನಲ್ ಆ್ಯಂಡ್ ಸೋಷಿಯಲ್ ವಿಷಯಕ್ಕೆ ಹೋಗುವಂತಹ ವಿಷಯ. ಏನಪ್ಪ ಅದು ಅಂತಂದರೆ, ನಿಮಗೆ ಸಬ್ಜೆಕ್ಟ್ನ ಇಂಟ್ರಡ್ಯೂಸ್ ಮಾಡೋಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ, ನಾವು ಕರಪ್ಷನ್ ಇನ್ ಜುಡಿಷಿಯರಿ ಎಪಿಸೋಡ್ ಮಾಡಿದಾಗ ಹೋಲ್ ಟೀಮ್ ವಿವರ್ ಬಿಟ್ ಅಪ್ರಹೆನ್ಸಿವ್, ಹೇಗೆ ತೊಗೋತಾರೋ ಏನು ಅಂತ ನೋಡ್ತು ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸ್ ಬಂದಿದೆ. ಆಲ್ ಓವರ್ ಕರ್ನಾಟಕದಿಂದ ಸುಮಾರು ಜನ ಎನ್ಕ್ವೈರ್ ಮಾಡ್ತಾ ಇದ್ದಾರೆ ವಿವೇಕ್ ರೆಡ್ಡಿ ಬಗ್ಗೆ ಮತ್ತು ಜುಡಿಷಿಯರಿ ಬಗ್ಗೆ ಹೇಗೆ ಏನು ಅಂತ. ಒಂಥರ ಸಾರಥಿ ಇವಾಗ ಕೌನ್ಸಿಲಿಂಗ್ ಸೆಂಟರ್ ಆಗಿದೆ, ಲೀಗಲ್ ಕೌನ್ಸಿಲಿಂಗ್ ಸೆಂಟರ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಪ್ರೋಗ್ರಾಮ್ನ ಪಾಡ್ಕಾಸ್ಟ್ನ ನೋಡ್ತಾ ಇದ್ದೀರಾ, ಅದೇ ತರಹ ನೀವು ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಯಿತು ಅಂತ ಹೇಳಿದ್ರೆ ಫುಲ್ ಅಫಿಷಿಯಲ್ ಆಗಿಬಿಡುತ್ತೆ. CMR University, India's top-ranked university. Over 65 acres of lakeside campus. Over 8,000 students. Over 20,000 alumni. Over 500 eminent teaching faculties. And placements in over 200 companies. CMR University, Bangalore. ಇವತ್ತು ನಾನು ಹೇಳಿದ ಹಾಗೆ ಒಂದು ಬೋತ್ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್, WHO ಹೇಳುತ್ತಲ್ಲ ಆರೋಗ್ಯ ಅಂತಂದರೆ ಏನು ಅಂತ, ಆ ತರಹದ್ದು ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಏನು ಅಂದರೆ ಮೆನ್ಸ್ಟ್ರುಯೇಷನ್, ಮುಟ್ಟಿನ ಬಗ್ಗೆ. ಇದು ಇವಾಗ ಮುಟ್ಟಿನ ಬಗ್ಗೆ, ಮೆನ್ಸ್ಟ್ರುಯೇಷನ್ ಬಗ್ಗೆ ಮಾತಾಡೋದು ಏನೂ ಒಂದು ಟ್ಯಾಬು ಆಗಿಲ್ಲ ಅಥವಾ ಹೆಸಿಟೇಟ್ ಮಾಡೋ ನೆಸೆಸಿಟಿನೂ ಇಲ್ಲ. ಬಿಕಾಸ್ ಇಟ್ ಈಸ್ ವೆರಿ ಓಪನ್ ನಾವು. ಅದರಲ್ಲೂ ಅಕ್ಟೋಬರ್ 2025 ಆದ್ರಾಗ ನಮ್ಮ ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಮೆನ್ಸ್ಟ್ರುಯೇಷನ್ದು ಒಂದು ಆ್ಯಕ್ಟ್ ಕೂಡ ತೆಗೆದುಕೊಂಡು ಬಂತು, ಒಂದು ದಿನ ರಜಾ ಅಂತ. ಇದು ನಮ್ಮ ದೇಶದಲ್ಲಿ ವೆರಿ ಫಸ್ಟ್ ಸ್ಟೇಟ್ ಈ ಥರದನ್ನು ತೊಗೊಂಡು ಬಂದಿದೆ. ಇದಕ್ಕೆ ಮುಂಚೆ 1923ನಲ್ಲಿ ಯುರೋಪಿಯನ್ ಫಸ್ಟ್ ಕಂಟ್ರಿ ಸ್ಪೇನ್ ತಂದಿತ್ತು ಮತ್ತು ತೈವಾನು ಅವ್ರುಗಳು ಕೂಡ ಇದನ್ನು ತರಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಪೇನಲ್ಲಿ ತಂದಿರೋದು ಯಾವ ಥರ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ಬೇಕು. ವೆರಾಸ್ ಕರ್ನಾಟಕದಲ್ಲಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಥರ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ. ಬಿಟ್ವೀನ್ 18 and 52 ಏಜ್ ಗ್ರೂಪಲ್ಲಿ ಒಂದು ದಿನ ದಟ್ ಪರ್ಟಿಕ್ಯುಲರ್ ಲೇಡಿ ಈಸ್ ಎಲಿಜಿಬಲ್ ಟು ಟೇಕ್ ಎ ಲೀವ್, ಮೆನ್ಸ್ಟ್ರುಯೇಷನ್ದು ತೆಗೆದುಕೋಬಹುದು. ಲೀವ್ ಫಾರ್ ಬ್ಲೀಡ್ ಅಂತಾರಲ್ಲ ಹಾಗೆ. ಇದು ಹೇಗೆ ಬಂತು, ಏನು ಎತ್ತ ಅಂತ ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘ ಅಂತ ಇದೆ, ಶಶಿಕಲಾ ಕೆ ಮತ್ತು ರೋಶಿನಿ ಗೌಡ, ಇವರಿಬ್ಬರು ಕೂಡ ಫೌಂಡರ್ ಸೆಕ್ರೆಟ್ರಿ, ಫೌಂಡರ್ ಪ್ರೆಸಿಡೆಂಟು.
ಈ ಆರ್ಗನೈಸೇಷನ್ನು ಸ್ಟೇಟ್ ಲೆವೆಲ್ ವರ್ಕಿಂಗ್ ವಿಮೆನ್, ಉದ್ಯೋಗಸ್ಥ ಮಹಿಳೆಯರು ಅಂತ ನಾವು ಹೇಳ್ತೀವಲ್ವ, ಡೈರೆಕ್ಟ್ಲಿ ದೀಸ್ ಟು ವಿಮೆನ್ ಬಿಲಾಂಗ್ಸ್ ಟು ದಟ್ ಕ್ಯಾಟಗರಿ. ಸರ್ಕಾರದ ಲೆವೆಲ್ನಲ್ಲಿ ಸುಮಾರು 2.5 ಲಕ್ಷ ಜನ ಇದ್ದಾರೆ. ಒಟ್ಟಾರೆಯಾಗಿ ತಗೋತು ಅಂತ ಹೇಳಿದ್ರೆ ಮೋರ್ ದ್ಯಾನ್ 52% ಅಷ್ಟು ಜನರಲ್ ಆಗಿ ಗೌರ್ಮೆಂಟ್ ವರ್ಕರ್ಸು ಕರ್ನಾಟಕದಲ್ಲಿ ಇದ್ದಾರೆ. ಇದು ಎಕ್ಸ್ಕ್ಲೂಸಿವ್ ಆಗಿ ವಿಮೆನ್ ವರ್ಕರ್ಸ್ ಅಂತ ಇದ್ದರೂ ಕೂಡ ಜನರಲ್ ಇದಕ್ಕೂ ಕೂಡ ಇವರು ಮರ್ಜ್ ಆಗ್ತಾರೆ. ಇನ್ನು ಮೆನ್ಸ್ಟ್ರುಯೇಷನ್ ಅಂತ ಬಂತು ಅಂತ ಹೇಳಿದ್ರೆ ಇದಕ್ಕೆ ಪೀರಿಯಡ್ಸ್ ಅಂತ ಕೂಡ ಹೇಳ್ತಾರೆ, ಚಮ್ಸ್ ಅಂತ ಕೂಡ ಹೇಳ್ತಾರೆ. ಮತ್ತು ಇದು ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಹೊಸದಾಗಿ ಶುರು ಆಗಿದೆ, ಜಸ್ಟ್ ಎ ಮಂತ್ ಆರ್ 2 ಬ್ಯಾಕ್. ಇವಾಗ ನಾವು ಇದನ್ನು ರೆಕಾರ್ಡ್ ಮಾಡ್ತಾ ಇರೋದು ಪ್ರಾಬಬಲಿ ದ ಲಾಸ್ಟ್ ಪ್ರೋಗ್ರಾಮ್ ಆಫ್ 2025. ಇನ್ನೇ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಹೋಗಬೇಕಾಯ್ತು ಅಂತ ಹೇಳಿದ್ರೆ ಹೊಸ ವರ್ಷದ ಮಾಡ್ತೀವಿ. ಇಷ್ಟು ದಿನ ನಮ್ಮ ಜೊತೆ ಇದ್ದೀರಾ, ನಮ್ಮ ಎಪಿಸೋಡ್ಸ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ಈ ಥರ ಒಂದು ಹಿಸ್ಟ್ರಿ ತೊಗೋಬೇಕು ಅಂತ ಹೇಳಿದ್ರೆ 1922ನಲ್ಲಿ USSR ಶುರು ಮಾಡಿದ್ದು ಒಂದು 27ಗೆ ಅದನ್ನು ಸ್ಟಾಪ್ ಮಾಡಿಬಿಟ್ರು. ಅವರು 1 ದಿನ ರಜಾ ಕೊಟ್ಟಿರಲಿಲ್ಲ, 2-3 ದಿನ ರಜಾ ಕೊಟ್ಬಿಟ್ಟಿದ್ರು. ಅದಾದಮೇಲೆ 47ನಲ್ಲಿ ಜಪಾನ್ ಶುರು ಮಾಡಿತು. ಈ ಮೆನ್ಸ್ಟ್ರುಯೇಷನ್ದು, ಈ ಮೆನ್ಸ್ಟ್ರುಯಲ್ ಲೀವ್ ಅನ್ನೋದು ಅದಕ್ಕೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೂಡ ಇದೆ. ಆದರೆ ಈಗ ಈ ಒಂದು ರಜಾ ನಾಟ್ ಓನ್ಲಿ ಫಾರ್ ಗೌರ್ಮೆಂಟ್ ವರ್ಕರ್ಸ್, ಈವನ್ ಫಾರ್ ಫ್ಯಾಕ್ಟ್ರಿ, ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್, ಕಾರ್ಪೊರೇಟ್ ಸೆಕ್ಟರ್ ಆಗ್ಬೋದು, IT ಸೆಕ್ಟರ್ ಆಗ್ಬೋದು, ಎಲ್ಲೆಲ್ಲಿ ಕೆಲಸ ಹೆಣ್ಣುಮಕ್ಕಳು ಮಾಡ್ತಾ ಇದ್ದಾರೋ ಅಲ್ಲೆಲ್ಲ ಕೂಡ ಇದು ಅಪ್ಲಿಕಬಲ್ ಅಂತ. ಇಷ್ಟು ಸುಲಭವಾಗಿ ಇದು ಬರೋಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆ ಕೆಲಸ ಹೇಗೆ ಏನು ಅಂತ ತಿಳಿಸೋದಕ್ಕೋಸ್ಕರನೇ ರೋಶಿನಿ ಆ್ಯಂಡ್ ಶಶಿಕಲಾ ಇವತ್ತು ನಮ್ಮ ಸಾರಥಿ ಕಮ್ಯುನಿಕೇಷನ್ ಸ್ಟುಡಿಯೋಗೆ ಬಂದಿದ್ದಾರೆ. ನೀವು ಹೆಂಗೆ ಶುರು ಮಾಡಿದ್ರಿ ಇದನ್ನು? ನಮಸ್ಕಾರ ಮೇಡಮ್. ನಮಸ್ತೆ. ಸೊ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಇದು ಮಹಿಳೆಯರಿಂದ, ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ ಸ್ಥಾಪನೆ ಆಗಿರ್ತಕ್ಕಂಥ ಕರ್ನಾಟಕದ ಮೊಟ್ಟ ಮೊದಲ ಒಂದು ಸಂಘಟನೆ. ನಮ್ಮ ಸಂಘಟನೆಯಲ್ಲಿ ಎಲ್ಲ ಇಲಾಖೆಯ ಮಹಿಳೆಯರು ಇದರಲ್ಲಿ ಭಾಗವಹಿಸ್ತಾರೆ. ಸುಮಾರು 52% ಅಷ್ಟು ನಾವು ಮಹಿಳಾ ನೌಕರರು ಇವತ್ತು ರಾಜ್ಯ ಸರ್ಕಾರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಆ ಎಲ್ಲರನ್ನ ಸಮಗ್ರವಾಗಿ ನಮ್ಮ ಸಂಘಟನೆ ಪ್ರತಿನಿಧಿಸ್ತದೆ. ಹೌದು, ಅದಕ್ಕೋಸ್ಕರನೇ ನೀವು ತಗೊಂಡಿದ್ದೀರಾ. ಹೆಂಗೆ ಶುರು ಮಾಡಿದ್ರಿ ಈ ಇನಿಷಿಯೇಟಿವ್ನ? ಮುಟ್ಟು ಅಂತಕ್ಕಂಥದ್ದು ಒಂದು ಗುಟ್ಟಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಪ್ರಾಚೀನ ಕಾಲದಿಂದನೂ ಕೂಡ ನಾವು ನೋಡ್ತಾ ಬಂದಿದ್ದ ಸಮಯದಲ್ಲಿ. ಆದರೆ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಇದು ಒಂದು ಮುಟ್ಟಿನ ರಜೆ ಮತ್ತು ಋತುಚಕ್ರದ ರಜೆ ತುಂಬ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂತಂದರೆ ಕೆಲವೊಂದು ಮಹಿಳೆಯರಿಗೆ ಆ ಮೊದಲನೇ ದಿನದ ಒಂದು ನೋವು ಏನಿದೆ ಅದು ತುಂಬ ಸಾಕಷ್ಟು ನೋವು ಇರುತ್ತೆ. ಮತ್ತು ಮಾನಸಿಕವಾಗಿಯೂ ಕೂಡ ಅಷ್ಟು ಸರಿಯಾಗಿರ್ತಕ್ಕಂಥ ಒಂದು ಸ್ಥಿತಿ ಇರೋದಿಲ್ಲ ಆ ಟೈಮಲ್ಲಿ. ಹಾಗಾಗಿ ಒಂದು ರಜೆ ಅಂತಕ್ಕಂಥದ್ದನ್ನು ಕೊಟ್ಟರೆ ಸರ್ಕಾರದಿಂದ, ಯಾಕೆಂದರೆ ಮುಟ್ಟಿನ ರಜೆ, ಋತುಚಕ್ರದ ರಜೆ ಅಂತಕ್ಕಂಥದ್ದು ಮಹಿಳೆಯರ ಹಕ್ಕು ಕೂಡ. ಆ ಹಕ್ಕಿನ ಒಂದು ಅಡಿಯಲ್ಲಿ ನಾವು ಅದನ್ನು ಕೇಳ್ತಾ ಇದ್ವಿ. ಆ ಕೇಳೋ ಸಂದರ್ಭದಲ್ಲಿ ನಾವು ಅನೇಕ ಚರ್ಚೆಗಳನ್ನು, ಸಭೆಗಳನ್ನು ಮತ್ತು ಇದನ್ನೆಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಿಸಿ, ಬಿಕಾಸ್ ಸುಮಾರು ಹೆಚ್ಚು ಕಡಿಮೆ 1 ವರ್ಷದ ಹಿಂದೆ ಇದಕ್ಕಿಂತ ಮಾತಾಡಿದ್ದುಂಟು, ರಜೆ ಕೊಡ್ತೀವಿ ಅಂತ. ಹೌದು ಮೇಡಮ್. ಇದಕ್ಕಿಂತ ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ ನಾವು ನಮ್ಮ ಸಂಘಟನೆ ಸ್ಥಾಪನೆ ಆಗಿರ್ತಕ್ಕಂಥ 2022ರಿಂದನೂ ಕೂಡ ನಮ್ಮ ಒಂದು ಬೇಡಿಕೆಗಳಲ್ಲಿ ಇದು ಮುಖ್ಯವಾದ ಒಂದು ವಿಷಯ ಆಗಿತ್ತು. ಮುಟ್ಟಿನ ರಜೆಯನ್ನು ಸರ್ಕಾರದಿಂದ ನಮಗೆ ಸಿಗಬೇಕು ಅಂತಕ್ಕಂಥ ಒಂದು ಹೋರಾಟ ಮತ್ತು ಒಂದು ಬೇಡಿಕೆ ಕೂಡ ಆಗಿತ್ತು. ಆ ನಿಟ್ಟಿನಲ್ಲಿ ನಾವು ಇದನ್ನು ಎಲ್ಲ ಸರ್ಕಾರದ ಹಂತದಲ್ಲಿ ಇದನ್ನು ತೆಗೆದುಕೊಂಡು ಹೋದಾಗ ಎಲ್ಲರ ಜೊತೆಯಲ್ಲಿ ಚರ್ಚೆಗಳನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ, ಉಪಮುಖ್ಯಮಂತ್ರಿಗಳ ಜೊತೆ ಮತ್ತು ವಿಶೇಷವಾಗಿ ನಮ್ಮ ಮಾತೃ ಹೃದಯ ಹೊಂದಿರತಕ್ಕಂಥ ಕಾರ್ಮಿಕ ಇಲಾಖೆಯ ಸಚಿವರು ಸಂತೋಷ್ ಲಾಡ್ ಸರ್ ಅವರ ಹತ್ರನೂ ಕೂಡ ನಾವು ಈ ವಿಷಯದ ಕುರಿತು ಚರ್ಚೆಗಳು ಮತ್ತು ಮನವಿಗಳನ್ನು ಸಲ್ಲಿಸಿದಾಗ, ಇದನ್ನು ಚರ್ಚೆ ಮಾಡಿದಾಗ ಅವರು ತುಂಬ ಆಲ್ರೆಡಿ ಇದರ ಕೆಲಸ ಕಾರ್ಯಗಳನ್ನು ನಾವು ಕೂಡ ಶುರು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿ ಅದರ ತುಂಬ ಅತ್ಯಂತ
ಅಭಿನಂದನವಾಗಿ ಅದನ್ನ ಸ್ವೀಕರಿಸಿದ್ರು. ಓಕೆ, ಇವಾಗ ಸಂತೋಷ್ ಲಾಡು ಅಂತ ತಗೊಂಡ್ರೆ ಹಿ ಈಸ್ ವೆರಿ ಪ್ರೋಗ್ರೆಸಿವ್ ಆ್ಯಂಡ್ ಪ್ರೊಆಕ್ಟಿವ್. ಶಶಿಕಲಾ, ಇವಾಗ ಇವ್ರು ಹೇಳ್ತಾ ಇದ್ರು ಅದಕ್ಕೆ ಒಂದು ಟ್ಯಾಬು ಇದೆ ಅಂತ, ಮುಟ್ಟು ಅಥವಾ ಮೆನ್ಸ್ಟ್ರುಯೇಷನ್ ಅಂತ. ಆ ಥರ ತೊಗೊಂಡ್ರೆ ನಮ್ಮ ಪೂರ್ವಿಕರು ಮಾಡಿದಾಗ 3 days ಅವೇ ಫ್ರಮ್ ಆಲ್ ವರ್ಕ್ ಅಂತ ಮಾಡಿದ್ದು ಒಂಥರ ರೆಸ್ಟ್ ಸಿಗ್ತಾ ಇತ್ತು. ಹೌದು, ನಮ್ಮ ಪ್ರಾಚೀನ ಪರಂಪರೆಯನ್ನ ನಾವು ನೋಡೋದಾದ್ರೆ ಮೊದಲಿಂದನೂ ಸಂಪ್ರದಾಯಸ್ಥ ಮನೆಗಳಲ್ಲಿ ಈಗಲೂ ಕೂಡ ಅದನ್ನ ಈಗಲೂ ಇದೆ, ನಿರ್ವಹಿಸ್ಕೊಂಡು ಬರ್ತಾರೆ. ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಹೆಣ್ಮಕ್ಳು ಹೊರಗಾದ್ರೆ ಅದನ್ನ ಹೊರಗಾಗೋದು ಅಂತಾನೆ ಹೌದು. ಅಂದ್ರೆ ಅದನ್ನ ನಾವು ಟಿಪಿಕಲಿ ಹೇಗೆ ಅಂತ ತಗೊಳ್ತೀವಿ ಅಂತಂದ್ರೆ ಮನೆಯಿಂದ ಹೊರಗಿಡೋದು ಅಂತ ತಗೊಳ್ತೀವಿ. ಬಟ್ ಅದು ಹಾಗಲ್ಲ. ಕಾನ್ಸೆಪ್ಟ್ ಇದ್ದಿದ್ದು ಕೆಲಸದಿಂದ ಹೊರಗಡೆ ಇಡುವುದು, ರೆಸ್ಟ್ ತಗೊಳ್ಳೋದು ಅನ್ನೋದಕ್ಕೋಸ್ಕರ ಅವ್ರನ್ನ ಒಂದು ಜಾಗದಲ್ಲಿ ಅವ್ರು ಕಂಪ್ಲೀಟ್ ಆಗಿ ರೆಸ್ಟ್ ತಗೊಳ್ಬೇಕು. ಬಟ್ ಆಕ್ಚುಲಿ ಆ ಥರ ಮೂಲೆಯಲ್ಲಿ ಕೂರಿಸ್ಬೇಕಾದ್ರೆ ಸರಿಯಾಗಿರೋ ಬೆಡ್ಡಿಂಗ್ ಇರಲ್ಲ, ಊಟ ತಿಂಡಿ ಕೂಡ ಕೊಟ್ರು ತಟ್ಟೆ ಲೋಟ ಎಲ್ಲ ಸಪ್ರೇಟ್ ಆಗಿ ಇಟ್ಟಿರ್ತಾರೆ. ನಂತರದ ದಿನಗಳಲ್ಲಿ ಅದನ್ನ ಹಾಗೆ ಕನ್ವರ್ಟ್ ಮಾಡಿದ್ರು. ಹೊರಗಾಗೋದು ಅಂತಂದ್ರೆ ಅದು ಒಂದು ಅನ್ಹೈಜಿನಿಕ್, ಯಾವ್ದನ್ನು ಮುಟ್ಟಬಾರ್ದು, ಸ್ನಾನ ಇರಲ್ಲ, ಆ ರೀತಿ ಅದನ್ನ ಆಮೇಲೆ ನಡೆಸ್ಕೊಂಡು ಬಂದ್ಬಿಟ್ರು. ಬಟ್ ನಮ್ಮ ಪ್ರಾಚೀನ ಪರಂಪರೆ ಎಷ್ಟು ರಿಚ್ ಆಗಿದೆ ಅನ್ನೋದಾದ್ರೆ ಅವರು ಅದನ್ನ ಮಾಡಿದ್ದು ಒಂದು ಕಡೆ ಹೆಣ್ಮಕ್ಳು ರೆಸ್ಟ್ ತಗೊಳ್ಳಿ ಅನ್ನೋದಕ್ಕೋಸ್ಕರ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋದು ಬೇಡ ಅಂತ ಹೇಳಿ ಅದನ್ನ ಮಾಡಿದ್ರು. ಅದು ಈಗ ನಮ್ಮ ಬರ್ತಾ ಬರ್ತಾ ಏನಾಗಿದೆ, ಹೊರಗಾಗೋದು ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ಬಿಟ್ಟಿದೆ. ತುಂಬಾ ಜನ ಹೆಣ್ಮಕ್ಳು ಮನೇಲಿ ಇದ್ರೆ ಒಬ್ರು ಹೊರಗಡೆ ರೆಸ್ಟ್ ತಗೊಳ್ತಾ ಇದ್ರೆ ಇನ್ನು ಕೆಲಸ ಮಾಡ್ಲಿಕ್ಕೆ ಜನ ಇರ್ತಿದ್ರು. ಆದ್ರೆ ಈಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ಎಲ್ಲ ಗಂಡ ಹೆಂಡತಿ 2 ಮಕ್ಳು, ಎರಡೂ ಇಲ್ಲ, ಒಂದ್ ಮಗಳು, ಈ ರೀತಿ ಆಗಿರೋದ್ರಿಂದ ಮನೆಯಲ್ಲಿ ಎಲ್ಲ ಜವಾಬ್ದಾರಿ ಹೆಣ್ಮಕ್ಳೇ ಮಾಡ್ಬೇಕಾಗುತ್ತೆ. ಈಗ ಮತ್ತೆ ಹೆಣ್ಮಕ್ಳಿಗೆ ಮನೆ ಕೆಲಸದ ಜೊತೆಗೆ ಎಲ್ಲರೂ ಆಫೀಸ್ಗೆ ಹೋಗೋವಂಥದ್ದು, ಹೊರಗಡೆ ಕೆಲಸ, ಒಳಗಡೆ ಕೆಲಸ, ಬಹಳಷ್ಟು ಒತ್ತಡಗಳ ನಡುವೆ ಕೆಲಸ ಮಾಡ್ತೀವಿ. ಹೊರಗಡೆ ಕೆಲಸ ಮಾಡೋದು ಅಂತಂದ್ರೆ ಏನು ಬರೀ ಅರ್ನಿಂಗ್ ಅಷ್ಟೇ ಅಲ್ಲ, ಅವರಿಗೆ ಬಹಳಷ್ಟು ಒತ್ತಡಗಳಿರ್ತವೆ ಆಫೀಸಲ್ಲಿ, ಮನೆಯಲ್ಲಿ. ಲಿಮಿಟೆಡ್ ಟೈಮ್ನಲ್ಲಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಫೀಸಿಗೆ ಹೋಗಿ ಆಫೀಸ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಬಂದು ಮತ್ತೆ ರೋಟೀನ್ ವರ್ಕು. ಇದು ಒಂಥರ ಎಕ್ಸ್ಟ್ರಾಡಿನರಿ ವರ್ಕ್. ಇದನ್ನ ನಾವು ಇಂಥ ಏನದು ಒತ್ತಡ, ಮಾನಸಿಕ ಒತ್ತಡ, ದೈಹಿಕ ಒತ್ತಡ, ಇದನ್ನೆಲ್ಲ ನಿರ್ವಹಣೆ ಮಾಡೋದಕ್ಕೆ ಹೆಣ್ಮಕ್ಳಿಗೆ ಬಹಳಷ್ಟು ಕಷ್ಟ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಇವಾಗ ಜಸ್ಟ್ ಲೈಟರ್ ಸೈಡ್ ಆಫ್ ದಿಸ್ ಮೆನ್ಸ್ಟ್ರುಯೇಷನ್ ತಗೋತು ಅಂದರೆ ಕೆಲವರು ತುಂಬ ಮಡಿವಂತರ ಮನೆಯಲ್ಲಿ 3 ದಿನ ಕಂಪ್ಲೀಟ್ಲಿ ಸಪ್ರೇಟ್ ಅನ್ಬೇಕಾದ್ರೆ, ಸುಮಾರು ಜನ ನನ್ನ ಫ್ರೆಂಡ್ಸು ಬೆಳಗ್ಗೆ ಮೆನ್ಸ್ಟ್ರುಯೇಷನ್, ಬೆಳಗ್ಗೆ ಬ್ಲೀಡಿಂಗ್ ಶುರು ಆಗಿದ್ರು, ರಾತ್ರಿ 9 ಗಂಟೆಗೆ ಹೇಳ್ತಾ ಇದ್ರು. ಬಿಕಾಸ್ ಒಂದು ದಿನ ದೂರದಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಮುಟ್ಟಿಸ್ಕೋಬೇಡ, ಹಾಗೆ ಹಿಂಗೆ ಬೇಡ ಅಂತ ಹೇಳೋದಕ್ಕೆ. ಸೊ ಅದು ಕೂಡ ಸಾಕಷ್ಟು ನಾವುಗಳು ಮಾಡಿರೋದು ಉಂಟು. ಬರ್ತಾ ಬರ್ತಾ ಕಡಿಮೆ ಆಗಿದೆ, ಅದು ನೀವು ಹೇಳ್ದಂಗೆ. ಈಗ ಇತ್ತೀಚಿನ ದಿನಗಳಲ್ಲಿ ಮೆನ್ಸ್ಟ್ರುಯಲ್ ಲೀವ್ದು ಅವಶ್ಯಕತೆ, ಅನಿವಾರ್ಯತೆ ಯಾಕೆ ನಮಗೆ ಕಂಡು ಬಂದಿದೆ ಅಂತಂದ್ರೆ, ಹೆಣ್ಮಕ್ಳು ಒತ್ತಡ ನಾರ್ಮಲಿ ನಮಗೆ ಗೊತ್ತೇ ಇದೆ. ಒತ್ತಡ ಅಂತ ಹೇಳೋದಷ್ಟೇ ಅಲ್ಲ, ಅದು ಯಾವ ಮಟ್ಟದ ಒತ್ತಡ ಅಂತ ಹೇಳಿ, ಬೀಂಗೆ ಗೌರ್ಮೆಂಟ್ ಎಂಪ್ಲಾಯಿ ವಿಮೆನ್, ಮತ್ತೆ 2 ಮಕ್ಕಳ ತಾಯಿ, ಮನೆಯಲ್ಲಿ ಹಸ್ಬೆಂಡು, ಮನೆ, ಮಕ್ಕಳು, ಎಲ್ಲ ಜವಾಬ್ದಾರಿನ ಯಾವುದನ್ನು ಒಂದನ್ನು ಇಗ್ನೋರ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದನ್ನು ನಾವು ಮಾಡಲೇಬೇಕು. ಹೆಣ್ಮಕ್ಳಿಗೆ ಅದೊಂದು ದೇವರು ಕೊಟ್ಟಿರೋ ವರ, ಎಲ್ಲದನ್ನೂ ಸಮರ್ಪಕವಾಗಿ ನಿರ್ವಹಣೆ ಮಾಡೋದು. ಮಲ್ಟಿ ಟಾಸ್ಕರ್. ಒಂದು ಕೆಲಸ ಮಾಡೋದ್ರ ಜೊತೆಗೆ ಅದ್ರ ಜೊತೆನಲ್ಲಿ ಇನ್ನೂ ಹಲವಾರು ಕೆಲಸಗಳು. ಈಗ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು, ಅತ್ತೆ ಮಾವಂದ್ರನ್ನ ನೋಡ್ಕೊಳ್ಳೋದು, ಗಂಡ ಮಕ್ಕಳು, ಮನೆಗೆ ಬರೋ ಗೆಸ್ಟ್ಸು, ಜೊತೆಗೆ ಇದೆಲ್ಲದ್ರದ್ದು ನಡುವೆ ಆಫೀಸಿನ ಎಕ್ಸ್ಟ್ರಾ ವರ್ಕ್ಗಳು. ಹೆಣ್ಮಕ್ಳದು ಏನು ಒಂದು ನೇಚರ್ ದೇವ್ರು ಕೊಟ್ಟಿರೋದು ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸನ ತಗೊಂಡ್ಮೇಲೆ, ಕೈಗೆ ಎತ್ಕೊಂಡ್ಮೇಲೆ ಅದನ್ನ ಅಚ್ಚುಕಟ್ಟಾಗಿ 100% ಎಫೆಕ್ಟಿವ್ ಆಗಿ ಮುಗಿಸ್ಬೇಕು ಅನ್ನೋದು ಒಂದು. ಅದಕ್ಕೋಸ್ಕರನೇ ಹೆಣ್ಮಕ್ಳು ಈಗ ನೀವು ನೋಡ್ತಾ ಇದ್ದೀರಿ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಇಲ್ಲೆಲ್ಲ ಈ ಸಖಿ ಅಂತ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತ, ಆಶಾ ಕಾರ್ಯಕರ್ತ, ಎಲ್ಲ ಹೆಣ್ಮಕ್ಳು ಯಾಕಿದ್ದಾರೆ. ಈವನ್ ಪಶುಪಾಲನಾ ಇಲಾಖೆಯಲ್ಲೂ ಕೂಡ ಹೆಣ್ಮಕ್ಳನ್ನ ಫೀಲ್ಡ್ ವರ್ಕ್ ಯಾಕೆ ಹೆಣ್ಮಕ್ಳನ್ನ ತಗೊಳ್ತಾರೆ, ಅವರಿಗೆ ಯಾವ್ದಾದ್ರು ಒಂದು ಕೆಲಸನ ವಯಸ್ಸು ಕೊಟ್ಬಿಟ್ರೆ ಅವ್ರು 100% ಅದನ್ನ ಪರ್ಫೆಕ್ಟ್ ಆಗಿ ಮುಗಿಸ್ತಾರೆ ಅನ್ನೋದಕ್ಕೋಸ್ಕರ. ಗಂಡ್ಮಕ್ಳಿಗೆ ಫಿಸಿಕಲ್ ಎಫರ್ಟ್ ನ ಜಾಸ್ತಿ ಹಾಕೋ ಕಡೆ ಗಂಡ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಬಿಟ್ರೆ, ಅಚ್ಚುಕಟ್ಟುತನ ಎಲ್ಲಿದೆ, ಎಲ್ಲಿ ಪರ್ಫೆಕ್ಟ್ನೆಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಕ್ಷೇತ್ರಗಳಲ್ಲೆಲ್ಲ ಹೆಣ್ಮಕ್ಳೇ ಇರೋದು. ಇಂಥ ಟೈಮ್ನಲ್ಲಿ ಮನೆಯಲ್ಲೂ ಕೆಲಸ ಪರ್ಫೆಕ್ಟ್ ಆಗಬೇಕು, ಹೊರಗಡೆನೂ ಕೆಲಸ ಪರ್ಫೆಕ್ಟ್ ಆಗಬೇಕು ಅಂದಾಗ ಹೆಚ್ಚಿನ ಒತ್ತಡಗಳಿರ್ತವೆ.
ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ಪ್ರತಿಯೊಂದರಲ್ಲೂ ನಮಗೆ ಎಕ್ಸ್ಟ್ರಾ ಏನದು ಸ್ಟ್ರೆಂತ್ ಬೇಕಾಗುತ್ತೆ, ಸಾಮರ್ಥ್ಯ ಬೇಕಾಗುತ್ತೆ. ಅದನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ನಾವು ಮೆನ್ಸ್ಟ್ರುಯಲ್ ಲೀವನ್ನು ಬಹಳ 2022 ಇಂದ ನಾವು ನಮ್ಮ ಸಂಘದ ಈ ಉದ್ಘಾಟನೆ ಸಮಯದಲ್ಲಿ ಕೂಡ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ವಿ. ನಮ್ಮ ಸಂಘ ಉದ್ಘಾಟನೆ ಆದಾಗ ನಮ್ಮ ಮಾನ್ಯ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಸರ್, ಆಮೇಲೆ ಮಾನ್ಯ ವಿಧಾನಸಭಾ ಸದಸ್ಯರಾಗಿರೋ ಯುಟಿ ಖಾದರ್ ಸರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹಾಗೆ ಸರ್ಕಾರದ ಎಲ್ಲ ಮಿನಿಸ್ಟರ್ಸು ಕೂಡ ಬಂದಿದ್ರು. ಅವರುಗಳ ಮುಂದೆನೂ ಕೂಡ ನಾವು ಈ ಬೇಡಿಕೆಯನ್ನು ಇಟ್ಟಿದ್ವಿ. ಅದಾದ ನಂತರ ಬಹಳಷ್ಟು ಚರ್ಚೆಗಳಾಯಿತು. ಅದರಲ್ಲೂ ಮುಖ್ಯವಾಗಿ ನಮ್ಮ ಯಾವುದೇ ಒಂದು ಪಾಲಿಸಿನ ತಗೊಳ್ಬೇಕು ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಈ ಒಂದು ಕಾನೂನು ಆಯೋಗದ ಸಲಹೆ ಸೂಚನೆಗಳನ್ನು ತಗೊಳ್ತಾರೆ. ಆ ಮೂಲಕ ನಾವು ಇವರು ಕಾನೂನು ಆಯೋಗದ ಅಧ್ಯಕ್ಷರಾದಂಥ ಅಶೋಕ್ ಸರ್ ಅವರ ಮುಂದೆ ಕೂಡ ನಾವು ಇದನ್ನ ಬಹಳಷ್ಟು ಸಲ ಚರ್ಚೆಗಳನ್ನು ಮಾಡಿದ್ವಿ. ಅವರು ಇದನ್ನ ಹೌದು ಮಹಿಳೆಯರಿಗೆ ಈ ನಿಟ್ಟಿನಲ್ಲಿ ಬಹಳಷ್ಟು ತೊಂದರೆಗಳಾಗ್ತವೆ, ಇದನ್ನ ನಾವು ಸರ್ಕಾರದ ಗಮನಕ್ಕೆ ತಗೊಳ್ಬರಬೇಕು ಅಂತ ಹೇಳಿ ಈಸ್ ವೆರಿ ಪಾಸಿಟಿವ್ ಅಬೌಟ್ ದಟ್. ಆ ಸಂಘದ ಅದು ಆಯೋಗದ ಅಧ್ಯಕ್ಷರು, ಅವರ ಕಮಿಟಿ ಮೆಂಬರ್ಸು ಬಹಳಷ್ಟು ಇದ್ರ ಬಗ್ಗೆ ಪ್ರೋಗ್ರೆಸಿವ್ ಆಗಿ ಹೇಳಬೇಕು ಅನ್ನೋದಾದ್ರೆ ಪ್ರೋಗ್ರೆಸಿವ್ ಆಗಿ ಅವ್ರದ್ದು ಥಾಟ್ಸ್ ಇತ್ತು. ಹೌದು, ಇದನ್ನ ಬರೀ ಪಾಲಿಸಿ ಮಾಡೋದ್ರ ಜೊತೆಗೆ ಇದನ್ನ ಒಂದು ಆಕ್ಟ್ ಆಗಿ ಕೂಡ ಮಾಡಬೇಕು ಅನ್ನೋ ಸಲಹೆ ಕೂಡ ಅವರಿಂದ ಬಂತು ನಮಗೆ ಆಯೋಗದಿಂದ. ಯಾವುದೇ ಒಂದು ಅಂದ್ರೆ ಅವರಿಂದನೂ ನಮಗೆ ಸಲಹೆ ಬಂತು. ವಿ ಹ್ಯಾಡ್ ಎ ಡೀಪ್ ಡಿಸ್ಕಷನ್ ರಿಗಾರ್ಡಿಂಗ್ ದಿಸ್. ಕುತ್ಕೊಂಡು ಮಾಡಿದಾಗ ಹೆಣ್ಮಕ್ಳಿಗೆ ಯಾವ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಮೆನ್ಸ್ಟ್ರುಯಲ್ ಪೀರಿಯಡ್ಸ್ ಟೈಮ್ನಲ್ಲಿ, ಹೊರಗಡೆ ಕೆಲಸ ಮಾಡಿ ಬಂದ ನಂತರ ಮತ್ತೆ ರೊಟೀನ್ ವರ್ಕ್ ಸ್ಟಾರ್ಟ್, ಅದು ಒಂಥರ ಏನು ಹೇಳ್ತಾರೆ, ಅದು ಮೂಡ್ ಫ್ಲಕ್ಚುಯೇಷನ್ಸ್ ಬಹಳಷ್ಟು ಆಗುತ್ತೆ. ಅವಾಗ ಏನಾಗುತ್ತೆ, ಮಹಿಳೆಯರು ದೈಹಿಕ ಮಾನಸಿಕತೆ ಜೊತೆಗೆ ಫ್ಯಾಮಿಲಿಯಲ್ಲೂ ಕೂಡ ಒಂದು ಸ್ವಲ್ಪ ಅಪ್ ಅಂಡ್ ಡೌನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಮೂಡ್ ಸ್ವಿಂಗ್ಸ್ ಅಂತೂ PMS ಅಂತಾನೆ ಹೇಳ್ತಾರಲ್ಲ ಅಫಿಷಿಯಲಿ, ಮೆಡಿಕಲಿ. ಹೌದು, ಯಾರಿಗೆ ಒಬ್ರು ದೇಹದಿಂದ ಬ್ಲಡ್ ನೀರಿನ ರೀತಿ ಹರಿತಾ ಇದೆ ಅಂತಂದ್ರೆ ಅವ್ರಿಗೆ ಆಬ್ವಿಯಸ್ಲಿ ಸ್ಟ್ರೆಂತ್ ಕಡಿಮೆ ಆಗತ್ತೆ. ಮತ್ತೆ ಮೈಂಡು ಕೂಡ ಸರಿಯಾಗಿ ವರ್ಕ್ ಆಗೋದಿಲ್ಲ. ಮತ್ತೆ ಆ ಟೈಮ್ನಲ್ಲಿ ಎಕ್ಸ್ಟ್ರಾ ವರ್ಕ್ ಮಾಡಬೇಕು ಅಂತಂದ್ರೆ ಆ ಕ್ರ್ಯಾಂಪ್ಸ್ ಏನಿದೆ ಅದೆಲ್ಲ ಹೆಣ್ಮಕ್ಳಿಗೆ ಅಷ್ಟೇನೆ ಅರ್ಥ ಆಗುತ್ತೆ. ಯಾಕಂದ್ರೆ ಗಂಡ್ಮಕ್ಳಿಗೆ ಆ ಫೀಲ್ ಮಾಡೋ ಅಂತ ಒಂದು ಅವಕಾಶನೇ ಇಲ್ಲ. ಹೆಣ್ಮಕ್ಳು ಕಷ್ಟನ ಹೆಣ್ಮಕ್ಳು ಅಷ್ಟೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಇದನ್ನ ನಾವು ಮನದಟ್ಟು ಮಾಡಿಕೊಟ್ವಿ ಆಯೋಗದ ಅಧ್ಯಕ್ಷರು. ಬಟ್ ಫಾರ್ಚುನೇಟ್ಲಿ he was very much progressive and he understood what we want. You're trying to tell. ಅದನ್ನ ನಾವು ಇದನ್ನ ಎಲ್ಲಾ ಸರ್ಕಾರದ ಎಲ್ಲಾ ಮಟ್ಟದಲ್ಲಿ ಇಟ್ಟಾಗ ನಮ್ಗೆ ಮಾನ್ಯ ಕಾರ್ಮಿಕ ಸಚಿವರು ಎಷ್ಟು ಪ್ರೋಗ್ರೆಸಿವ್ ಆಗಿದ್ದಾರೆ, ಪ್ರೋ ಆಕ್ಟಿವ್ ಆಗಿದ್ದಾರೆ. ಈಸ್ ದ ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ಸ್ ಅಂತ ಹೇಳ್ಬೋದು ಪ್ರೆಸೆಂಟ್ ಸಿಚುವೇಶನ್. ಅವರು ಅದ್ರ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಹೇಳಿದ್ರು. ಹೌದು, ಮೆನ್ಸ್ಟ್ರುಯಲ್ ಲೀವ್ಸ್ ಬಹಳ ಕೊಡೋದ್ರಿಂದ ನಮಗೆ ಮಹಿಳೆಯರ ಏನು ಕಾರ್ಯಕ್ಷಮತೆಯನ್ನು ಕೂಡ ನಾವು ಹೆಚ್ಚು ಮಾಡ್ಬೋದು. ಸರ್ಕಾರದ ಇಂಥ ಒಂದು ಪ್ರೋಗ್ರೆಸಿವ್ ನಿರ್ಧಾರದಿಂದ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರುತ್ತೆ, ಜೊತೆಗೆ ನಾವು ಮಹಿಳೆಯರ ಜೊತೆಗಿದ್ದೀವಿ ಅನ್ನೋವಂತ ಒಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್. ಖಂಡಿತ ನಮ್ಮ ಎಷ್ಟು ಮಹಿಳೆಯರಿಗೆ ಹತ್ತಿರವಾಗಿದೆ ಸರ್ಕಾರ ಅಂತಂದ್ರೆ ನಮಗೆ ಬಹಳಷ್ಟು ಸಂತೋಷ ಆಗುತ್ತೆ. ಈ ಮೆನ್ಸ್ಟ್ರುಯಲ್ ಲೀವ್ನ ನಾವು ಇದೇ ಸಮಯದಲ್ಲಿ ನಾವು ತಗೊಂಡಿದ್ದೀವಿ ಅಲ್ವಾ, ಅಂದ್ರೆ ನಮಗೆ ಕೊಟ್ಟಿದೆ ನಮಗೆ ಸರ್ಕಾರ ಅಂತಂದ್ರೆ ಇಟ್ಸ್ ವೆರಿ, ನಮಗೆ ತುಂಬಾ ಖುಷಿ ವಿಚಾರ ಇದು ಎಲ್ಲ ಮಹಿಳೆಯರಿಗೆ. ಅದರಲ್ಲೂ ಬರೀ ಸರ್ಕಾರಿ ನೌಕರಸ್ಥ ಮಾತ್ರ ಅಲ್ಲ, ಅನ್ಆರ್ಗನೈಸ್ ಸೆಕ್ಟರ್ಗೂ ಹೋಗಿದೆ. ಅನ್ಆರ್ಗನೈಸ್ ಸೆಕ್ಟರ್ಸ್ ಎಲ್ಲರಿಗೂ ಕೊಟ್ಟಿದ್ದಾರೆ. ಇವನ್ ಇವರು ಕಾರ್ಮಿಕ ಬೀಡಿ ಕಟ್ಟೋರಾಗಬಹುದು, ಎಲ್ಲರಿಗೂ ಕೆಲಸ ಮಾಡೋ ಪ್ರತಿಯೊಂದು ಮಹಿಳೆಗೂ ಕೂಡ ಎಲ್ಲ ಸ್ತರದ ಮಹಿಳೆಯರಿಗೆ ಇದರ ಅವಶ್ಯಕತೆ ಬಹಳಷ್ಟಿದೆ. ಇದು ಎಲ್ಲ ಹಂತದಲ್ಲಿ ಚರ್ಚೆಗಳ ನಂತರ ಇದನ್ನ ಒಂದು ಪಾಲಿಸಿ ಅಂತ ಹೇಳಿ ನಮ್ಮ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಮಾಡಿದಾಗ, ಅಕ್ಟೋಬರ್ ಮಂತ್ ಅಲ್ಲೇ ಆಗಿತ್ತಲ್ಲ, ಆ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಆದಾಗ ಈ ಒಂದು ಪಾಲಿಸಿಗೆ ಎಲ್ಲ ಸರ್ಕಾರದ ಸಚಿವರು ಸಕಾರಾತ್ಮಕವಾದ ಒಂದು ಒಪಿನಿಯನ್ ಕೊಟ್ಟು ವಿತಿನ್ ಅದನ್ನ ಮಂಡನೆ ಆದ ಕೆಲವೇ ಕ್ಷಣಗಳಲ್ಲಿ ಇದನ್ನ ಅನುಮೋದನೆ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನಮ್ಗೆ ಸರ್ಕಾರದಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಿದೀವಿ ಅದನ್ನ ನಮ್ಗೆ ಕೊಟ್ಟಿದೆ ಅನ್ನೋ ಬಹಳಷ್ಟು ಖುಷಿ ಇದೆ ನಮ್ಗೆ. ಮತ್ತೆ ಇದಕ್ಕೋಸ್ಕರ ನಾವು ಎಲ್ಲ ಮಹಿಳೆಯರ ಪರವಾಗಿ ಸರ್ಕಾರಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ. ಕೆಲವು ಸಲ ಹೇಳ್ಬೋದು ಇದು ನಮ್ಮ ಅಧಿಕಾರ, ನಾವು ನಮಗೆ ಅದು ಕೊಡ್ಲೇಬೇಕಾಗಿತ್ತು, ಅವರು ಕೊಟ್ಟಿದ್ದಾರೆ, ಅದ್ರಲ್ಲಿ ಏನು ಹೆಚ್ಚಿಗೆ ಇಲ್ಲ. ಅದನ್ನ ನಮ್ಮ
ಏನದು ನಮ್ಮ ಫೀಲಿಂಗ್ಸ್ ಅದನ್ನ ಅರ್ಥ ಮಾಡಿಕೊಂಡು ಮಹಿಳೆಯರ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಂಡು ಮತ್ತೆ ಲಿಂಗ ಸಮಾನತೆಯನ್ನು ಕೂಡ ಅದನ್ನ ಆ ಮೂಲಕ ಒಂದು ಸಮಾಜದಲ್ಲಿ ಮತ್ತು ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು, ಮತ್ತೆ ಮಹಿಳೆಯರಿಗೆ ಬೆಂತಟ್ಟಂತ ಒಂದು ಕೆಲಸನೂ ಕೂಡ ಸರ್ಕಾರ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಏನು ಇವತ್ತು ಸಿದ್ದರಾಮಯ್ಯ ಸರ್ ನೇತೃತ್ವದಲ್ಲಿ ಸರ್ಕಾರ ಇದೆ. ಆ ಸರ್ಕಾರ ದಿಟ್ಟ ಒಂದು ನಿರ್ಧಾರ ತಗೊಂಡಿರೋದಕ್ಕೆ ಎಲ್ಲ ಮಹಿಳೆಯರು ಕೂಡ ಇವತ್ತು ಸಂತೋಷದಿಂದ ನಮ್ಮ ಮುಟ್ಟಾಗ್ತಾ ಇದ್ದಾರೆ. ರೋಶಿನಿ ಹೇಳ್ತಾ ಇರೋದು ಹಾಗೆ ಇದೆ. ಓಕೆ, ಇವರಿಬ್ರು ಪರಿಚಯ ಈಗ ನಾನು ಮಾಡಿಕೊಡ್ತಾ ಇದ್ದೀನಿ. ರೋಶಿನಿ ಗೌಡ ಇವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಇವರು ಮತ್ತು ಶಶಿಕಲಾ ಅವರು ಯೂತ್ ಸರ್ವಿಸಸ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ನೃಪ್ತಂಗ ರೋಡು 2 ಪಕ್ಕದಲ್ಲೇ ಇದೆ. ಸೊ ಆ ಡಿಪಾರ್ಟ್ಮೆಂಟಲ್ಲಿ ಅವರಿದ್ದಾರೆ. ಪ್ರಾಬಬಲಿ ಇವರೆಲ್ಲರೂ ಕೂಡ ಮಾತಾಡಿಕೊಂಡು ಮೇ ಬಿ ಸಮ್ 2021, 22ನಲ್ಲಿ ಒಂದು ಸಂಘನ ಬರೀ ವಿಮೆನ್ ವರ್ಕರ್ಸ್ ಅಂತಲೇ ರಾಜ್ಯ ಸರ್ಕಾರದ್ದು ಮಾಡಿಕೊಂಡಿದ್ದಾರೆ. ಅವರು ಸೆಕ್ರೆಟ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ರೋಶಿನಿ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಆಲ್ ಓವರ್ ಕರ್ನಾಟಕ. ಮತ್ತು ಅವರೇ ಹೇಳೋ ಥರ ಮತ್ತು ನಮ್ಗೆ ಇವರು ಒಂದು ಸ್ವಲ್ಪ ಪರಿಚಯನೇ. ಒಂದು 2-3 ವರ್ಷದಿಂದ ನಾವು ವಿಮೆನ್ಸ್ ಕಮಿಷನ್ನು ಹೇಗೆ ಸ್ಟ್ರೀಮ್ ಲೈನ್ ಮಾಡಬಹುದು, ಅಲ್ಲಿ ಏನೇನೋ ಹೌದು ಹಾಗೆ ನಾವು ನಮ್ಮ ಅಖಿಲ ಕರ್ನಾಟಕ ನಿಮ್ ಜೊತೆನೂ ನಾವು ಈ ವಿಚಾರದ ಬಗ್ಗೆ ತುಂಬಾ ಸಲ ಚರ್ಚೆಗಳನ್ನು ಮಾಡಿದ್ದೇವೆ, ಸಭೆಗಳನ್ನು ಮಾಡಿದ್ದೇವೆ. ನಾವೆಲ್ಲರೂ ಸೇರಿ ಇದನ್ನ ಒಂದು ವುಮೆನ್ ಕಲೆಕ್ಟಿವ್ ಇಶ್ಯೂ ತಗೊಳ್ಬೇಕು ಅಂತಕ್ಕಂಥ ತಮ್ಮ ಜೊತೆನೂ ನಾವು ಆ ಟೈಮಲ್ಲಿ ನಮ್ಗೆ ಅವಾಗಲೇ ಪರಿಚಯ ಆಗಿದ್ದಲ್ವಾ ನೀವೆಲ್ಲರೂ. ಅವತ್ತಿಂದ 2-3 ವರ್ಷದಿಂದ ನಾವು ಜೊತೆಲೇ ಇದ್ದೀವಿ. ಆದರೆ ಈ ಈ ಮೆನ್ಸ್ಟ್ರುಯೇಷನ್ ಎಪಿಸೋಡಲ್ಲಿ ನಾವು ಇರಲಿಲ್ಲ. ದೂರದಿಂದಾನೇ ನಾವು ನೋಡ್ತಾ ಇದ್ವಿ ಇವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. ಸರ್ಕಾರ ಈ ರೀತಿಯ ಒಂದು ಹೆಜ್ಜೆಗಳನ್ನ, ಈ ರೀತಿಯ ಒಂದು ದಿಟ್ಟ ನಿರ್ಧಾರ ಇಲ್ಲ. ನಾನೊಂದು ಹೇಳ, ಹಕ್ಕು ಪಕ್ಕಕ್ಕಿಡೋಣ. ಹೌದು, ಬಟ್ ಆಲ್ ಆಫ್ ಅಸ್ ಆರ್ ವಿಮೆನ್. ಓಕೆ, ನಮ್ಗೆ ಇವಾಗ ಒಂದು 29-30 ಡೇಸ್ ಆಯ್ತು ಅಂತಂದಾಗ ಒಬ್ಬೊಬ್ರಿಗೆ ಒಂದೊಂದು ಥರ ಶುರು ಆಗುತ್ತೆ. ಬ್ಯಾಕ್ ಏಕ್ ಆಗಬಹುದು, ಥೈ ಪೇನ್ ಆಗಬಹುದು, ಮತ್ತೆ ಹೊಟ್ಟೆ ನೋವಂತೂ ವೆರಿ ವೆರಿ ಕಾಮನ್. ಅದು ಫಿಸಿಕಲ್ ಅಲ್ವಾ? ಆಮೇಲೆ ಇದು ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಂತಂದ್ರೆ ಓನ್ಲಿ ವಿಮೆನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪ್ರೋಸೆಸ್ ಎಂಡೋಮೀಟರ್ ಅದನ್ನ ಬ್ರೇಕ್ ಮಾಡಿ ಆ ಬ್ಲೀಡ್ ಇದಾಗಬೇಕು ಅಂದ್ರೆ ಇಡೀ ಬಾಡಿ ನಿಮ್ಗೆ ಒಂಥರ ಕೊಲಾಪ್ಸ್ ಆದಂಗೆ ಆಗುತ್ತೆ. ಅಂದ್ರೆ ಸ್ಟಮಕ್ ಪೇನ್ ಮತ್ತೆ ಬ್ಯಾಕ್ ಪೇನು ತುಂಬಾ ಕಷ್ಟ ಇರುತ್ತೆ ಆ ಟೈಮಲ್ಲಿ. ಅದಕ್ಕೆ ಕೆಲವರಿಗೆ ಫಸ್ಟ್ ಡೇ ಎಫೆಕ್ಟ್ ಆಗುತ್ತೆ, ಕೆಲವರಿಗೆ ಸೆಕೆಂಡ್ ಡೇ ಆಗುತ್ತೆ. ಹಾಗಾಗಿ ನಿಮ್ಗೆ ಯಾವತ್ತಾದ್ರೂ ಒಂದು ದಿನ ಇನ್ ಎ ಮಂತ್ ಅಂತ ಹೇಳಿರೋದು ಆ ವಿಷಯದಲ್ಲಿ ತುಂಬಾ ಒಳ್ಳೇದಾಯ್ತು. ವರ್ಷದಲ್ಲಿ 6 ದಿನ ಮಾತ್ರ ಅಂತ ಹೇಳಿ ಏನ್ ದ ಕರ್ನಾಟಕ ಮೆನ್ಸ್ಟ್ರಲ್ ಅಂಡ್ ಹೈಜೀನ್ ಬಿಲ್ ಇದೆ ಅದ್ರೊಳಗೂ ಕೂಡ ಆಯ್ತು. ಆಮೇಲೆ ಇದನ್ನ ಕಾರ್ಮಿಕ ಇಲಾಖೆಯಿಂದ ಅದನ್ನ 12 ದಿನಕ್ಕೆ ರೆಕಮೆಂಡ್ ಆಯ್ತು. ತದನಂತರ ಇನ್ನೊಂದು ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಕೊಟ್ಟೆ ಇಲ್ವಲ್ಲ, ಇದೆ ಸರ್ಕಾರಿ ಇಲ್ಲ ಕೊಟ್ಟಿದ್ದಾರೆ, ಬಟ್ ಸರ್ಕಾರಿ ನೌಕರರಿಗೆ ಇನ್ಕ್ಲೂಡ್ ಮಾಡಿರ್ಲಿಲ್ಲ. ಇನ್ನೊಂದು ನಮ್ಮಷ್ಟು ಫಾರ್ಮಲ್ ಆಗಿ ಮಾಡಿಲ್ಲ, ನಮ್ಮಷ್ಟು ಯಾವುದೂ ಇಲ್ಲ. ಯಾವ ರಾಜ್ಯದಲ್ಲೂ ಕೂಡ ಇಷ್ಟು ಸಮಗ್ರವಾಗಿ ಎಲ್ಲಾ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಏಕೈಕ ರಾಜ್ಯ ಇದು. ಹೌದು, ನಮ್ದೇ ಫಸ್ಟ್. ಅದರಲ್ಲಿನೂ ಕೂಡ ಫಸ್ಟ್ ರೆಕಮೆಂಡ್ ಅಲ್ಲಿ ಸರ್ಕಾರಿ ನೌಕರರು ಇದ್ರೊಳಗೆ ಇರ್ಲಿಲ್ಲ. ಮತ್ತೆ ನಾವು ಅದನ್ನ ಸರ್ಕಾರಿ ನೌಕರನ್ನ ಸೇರಿಸಬೇಕು ಅಂತ ಹೇಳಿ ಮತ್ತೆ ನಾವು ಮನವಿಗಳನ್ನ ಕೊಟ್ಟು ಸರ್ಕಾರಿ ಮಹಿಳಾ ನೌಕರರಿಗೆ ಇರ್ಲಿಲ್ಲ, ಕಾರ್ಮಿಕ ಇಲಾಖೆಯ ನೌಕರರಿಗೆ ಅಂತ ಹೇಳಿ ಫಸ್ಟ್ ಮಾಡಿದ್ರು. ತದನಂತರ ಇದನ್ನ ಇಲ್ಲ ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಕೂಡ ಸೇರಿಸಬೇಕು, ಮಹಿಳಾ ನೌಕರರಿಗೆ ಸೇರಿಸಬೇಕು ಅಂತಕ್ಕಂಥದ್ದನ್ನ ಮತ್ತೆ ನಾವು ಮನವಿಗಳನ್ನು ಸಲ್ಲಿಸಿ ಮತ್ತೆ ಇದನ್ನ ಸಂತೋಷ್ ಲಾಡ್ ಸರ್ ಈ ಬಿಲ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ಎಲ್ಲನೂ ಇನ್ಕ್ಲೂಡ್ ಮಾಡಿ ಅಂತ ಅವರು ಒಂದು ದೊಡ್ಡ ನಿರ್ಧಾರ ತಗೊಂಡ್ರು. ಓಕೆ, ಫೈನಲ್ ಡಿಸಿಷನ್ ಇದು ಒಂದು ಸಕಾರಾತ್ಮಕ ಬೆಳವಣಿಗೆ. ಎಲ್ಲ ಮಹಿಳಾ ನೌಕರರು ಇದನ್ನ ತುಂಬಾ ಹೃದಯದಿಂದ ಸ್ವಾಗತ ಮಾಡಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಇನ್ನೊಂದು ರೆಕಮೆಂಡೇಶನ್ ಅಂದ್ರೆ ಬೇಡಿಕೆಯನ್ನ ನಾವು ಸರ್ಕಾರದ ಮುಂದೆ ಮತ್ತೆ ಆಯೋಗದ ಮುಂದೆ ಕೂಡ, ಕಾನೂನು ಆಯೋಗದ ಮುಂದೆ ಕೂಡ ಏನು ಫ್ರೀ ಪ್ಯಾಡ್ಸ್ ಕೊಡಿ ಅಂತಲ್ಲ, ಇಲ್ಲ ಇದರಲ್ಲಿ ಈ ಒಂದು ಬಿಲ್ ಅನ್ನ ಮಹಿಳಾ ದಿನಾಚರಣೆ ಪ್ರಯುಕ್ತ
ನಾವು ಬಾಲ್ ಭವನಲ್ಲಿ ಮಾಡಬೇಕಾದ್ರೆ ಈ ಬಿಲ್ಲನ್ನು ಫಸ್ಟ್ ಟೈಮ್ ನಮ್ಮ ಇದಕ್ಕೆ ಪ್ರೋಗ್ರಾಮ್ ಅಲ್ಲೇನೆ ಕೂಡ ಇದನ್ನು ಬಿಡುಗಡೆಗೊಳಿಸಿದ್ರು ಮಾಡಿದ್ರಿ. Okay. ಕಾನೂನು ಆಯೋಗದ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರೊಂದಿಗೆ. ಈ ಬಿಲ್ಲಲ್ಲಿ ಇನ್ನೊಂದು ಬಿಟ್ಟೋಗಿರೋದೇನಂತಂದ್ರೆ ಗರ್ಭಿಣಿ ಮಹಿಳೆಯರಿಗೆ ರಜೆ ಯಾವ ತರ ಕೊಡಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾವೇನ್ ಹೇಳಿದ್ವಿ ಅಂತಂದ್ರೆ ಗರ್ಭಿಣಿ ಮಹಿಳೆಯರಿಗೆ ವೈದ್ಯಕೀಯ ಒಂದು ತಪಾಸಣೆಗೋಸ್ಕರ ಇದೇ ಬಿಲ್ಲಲ್ಲಿ ಅವ್ರನ್ನ ಸೇರಿಸಬೇಕು ಅಂತಕ್ಕಂಥದ್ದು. ಒಂದು 9 ದಿನದ ವಿಶೇಷ ರಜೆ ಕೂಡ ಇದ್ರೊಳಗೆ ನಮ್ಗೆ ಒಂದು ಬೇಕು ಅಂತಕ್ಕಂಥದ್ದನ್ನ ಮನವಿಯನ್ನ ಈಗಾಗಲೇ ನಾವು ಹೆಚ್ಚಿಂದು ಏನು ಬೇಡಿಕೆ ಇಲ್ಲ. ಯಾಕೆಂದ್ರೆ ಮೆನ್ಸ್ಟ್ರುಯಲ್ ಲೀವ್ ಏನಿದೆ ಅದು 1 ದಿನ ಮಂತ್ಲಿ ಇದೆ, ಅದ್ರಲ್ಲಿ ಹೊರಟೋಗಿರುತ್ತೆ, ಇದ್ರಲ್ಲಿ ಕಾಂಪನ್ಸೇಟ್ ಆಗುತ್ತೆ. ಅದರಿಂದ ಮಹಿಳೆಯರಿಗೆ ಅಂದ್ರೆ ರಜಾ ಸಿಗೋದಿಕ್ಕೆ ಕಷ್ಟ ಅಂತಾನೆ ಕೆಲವು ಸಲ ಮಹಿಳೆಯರು ವೈದ್ಯಕೀಯ ತಪಾಸಣೆಗೆ ಒಳಗಾಗೋದಿಲ್ಲ. ಎಷ್ಟೋ ಸಲ ಡೆಲಿವರಿ ಟೈಮ್ನಲ್ಲಿ ಕಾಂಪ್ಲಿಕೇಶನ್. ಇಲ್ಲ ನೀವು ಹೇಳೋದು ಎಲ್ಲಾಗುತ್ತೆ ಗೊತ್ತಾ, ಫೀಲ್ಡ್ ವರ್ಕ್ ಮಾಡ್ತಾರಲ್ಲ ನಮ್ಮ ಆಶಾ, ಅಂಗನವಾಡಿ ಅಂಥವ್ರು, ನಾನು ಅವ್ರ ಜೊತೆಗೆ ಕೆಲಸ ಮಾಡಿರೋದುಂಟು ರಿಸರ್ಚ್, ಮೀಡಿಯಾ ರಿಸರ್ಚಲ್ಲಿ. ನೀವು ಎಲ್ಲರದ್ದು ರಿಸರ್ಚ್ ಮಾಡ್ತಾ ಇದ್ದೀರಾ. ನಾನು ಕೃಷಿ ಮಹಿಳೆ ಬಗ್ಗೆ ಮಾತಾಡ್ತಾ ಇದ್ದಾಗ ಅಂಗನವಾಡಿಯವ್ರು ಹೇಳ್ತಾ ಇದ್ದಿದ್ದು, ನಮಗೆ ಎಷ್ಟು ಪ್ರಾಬ್ಲಮ್ ಇದೆ ಅನ್ನೋದು ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಾವು ಬೈ ಫುಟ್ ಹೋಗ್ತೀವಿ, ಫುಟ್ ವರ್ಕ್ ಜಾಸ್ತಿ ಇರುತ್ತೆ, ನಮಗೆ ಎಷ್ಟು ಕನ್ವಿನ್ಸ್ ಮಾಡಬೇಕಾಗುತ್ತೆ ಅಂತ. ಅವ್ರಗಳಿಗೆ ನಾವು ಜಾಸ್ತಿ ಸ್ಪೆಷಲ್ ಪ್ರಯಾರಿಟಿ ಕೊಡಬೇಕಾಗತ್ತೆ. ಇದರಲ್ಲಿ ಅದೂನು ಎಲ್ಲ ಮಹಿಳೆಯರಿಗೆ ಮೆನ್ಸ್ಟ್ರುಯಲ್ ಲೀವ್ ಅನ್ನ ಹೇಗೆ ಅಪ್ಲಿಕಬಲ್ ಮಾಡಿದಾರೋ ಅದೇ ರೀತಿ ಈ ಗರ್ಭಿಣಿ ಮಹಿಳೆಯರಿಗೆ, ನೌಕರಸ್ಥ ಮಹಿಳೆಯರಿಗೆ 1 ದಿನದ ವೈದ್ಯಕೀಯ ತಪಾಸಣೆ ರಜೆಯನ್ನ ಮಂಜೂರು ಮಾಡಿ ಅಂತ ನಾವು ಸರ್ಕಾರಕ್ಕೆ ಈಗಾಗಲೇ ಇಟ್ಟಿದ್ದೀವಿ. ಅದನ್ನ ಕೂಡ ಸಕಾರಾತ್ಮಕತೆ ಇದೆ. ಹಳ್ಳಿ ಹೆಣ್ಣು ಮಕ್ಳಿಗೆ ಈಸಿ ಆಗ್ಬಿಡುತ್ತೆ ಅಲ್ವಾ? ಅವ್ರಿಗೆ ಹಳ್ಳಿ ಹತ್ತತ್ರದಲ್ಲೇ ಇರುತ್ತೆ ಆಫೀಸು ಎಲ್ಲ ಕೂಡ. ತಕ್ಕ ಮಟ್ಟಿಗೆ ಬಟ್ ಅಲ್ಲಿ ಫೆಸಿಲಿಟಿ ಜಾಸ್ತಿ ಇರೋದಿಲ್ಲ ಅವ್ರಿಗೆ, ಅದನ್ನೊಂದು ಕಷ್ಟ. ಹೌದು, ಇಲ್ಲ ಇವಾಗ ನಮ್ದು PHC ಸೆಂಟರ್ ಆಗಬಹುದು, ಆಶಾ ಆಗಬಹುದು, ಅಂಗನವಾಡಿ ಆಗಬಹುದು, ಅವ್ರಿಗೆ ಸೌಲಭ್ಯಗಳು ಸಿಗೋದಿಲ್ಲ ಅಲ್ಲಿ. ಸ್ಕ್ಯಾನಿಂಗ್ ಅಂತವಕ್ಕೆಲ್ಲ ಬರಬೇಕು. ರಿಮೋಟ್ ಏರಿಯಾ ಕಡೆ, ಗ್ರಾಮೀಣ ಪ್ರದೇಶದ ಕಡೆ ಅವ್ರಿಗೆ ಸೌಲಭ್ಯಗಳು ಅಷ್ಟೊಂದು ಹೆಚ್ಚಿನ. ಇವಾಗ ನಮ್ಮ ಬೆಂಗಳೂರಲ್ಲಿ ಯಾವ ತರ ಅಥವಾ ಸಿಟೀಸ್ ಅಲ್ಲಿ ಯಾವ ತರ ಬೇರೆ ಬೇರೆ ಒಂದೊಂದು ಡಿಸ್ಟೆನ್ಸ್ ಅಲ್ಲಿ ಒಂದೊಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಇರ್ತವೆ, ಆ ತರ ಅಲ್ಲಿ ಸಿಗೋದಿಲ್ಲ. ಆ ಥರ ತಗೋತು ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕದ ಮಾತ್ರ ತಗೋತು ಅಂತ ಹೇಳಿದ್ರೆ ನಮ್ದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ತುಂಬಾನೇ ಚೆನ್ನಾಗಿದೆ. ನಮ್ದು ಚೆನ್ನಾಗಿದೆ ಕರ್ನಾಟಕದ್ದು. ತಕ್ಕ ಮಟ್ಟಿಗೆ ಎಲ್ಲ ಕಡೆಗೂ PHC ಸೆಂಟರ್ಸ್ ಅಲ್ಲಿ ಸಿಗೋ ತರ ಇದೆ ಇವಾಗ. ಇದೆ ಆದ್ರೂ ಕೂಡ ಫೆಸಿಲಿಟಿ ಇನ್ನೂ ತುಂಬಾ ಹಳ್ಳಿಗಳಲ್ಲಿ ಇಲ್ಲ. ಅದು ಏನದು ಮೇಂಟೆನೆನ್ಸ್ ಇಲ್ಲ ಸರಿಯಾಗಿ, ಮೇಂಟೆನೆನ್ಸ್ ಇಲ್ಲ, ಮತ್ತೆ ಪ್ರೈವೇಟ್ಗೆ ಹೋಗ್ಬೇಕಾಗುತ್ತೆ. ಈ ತರ ಫೆಸಿಲಿಟಿ ಇದ್ರೆ ಸಿಬ್ಬಂದಿ ಕೊರತೆ ಇರುತ್ತೆ ಹೌದು ಕೆಲವು ಕಡೆ. ಅದಕ್ಕೋಸ್ಕರ ನಾವು ಇದು ಒಂದು ವೈಡ್ ಇದರಲ್ಲಿ ಹೇಳೋದಾದ್ರೆ 1 ದಿನ ವೈದ್ಯಕೀಯ ತಪಾಸಣೆ ರಜೆ ಕೊಡೋದಾದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಬೈ ಡಿಫಾಲ್ಟ್. ಎಲ್ಲಿ ಹೋಗಿ ಮಾಡಿಸ್ಕೊಂಡ್ರು 1 ದಿನದ ಇದು ಸಿಗುತ್ತೆ. ಹೇಗೋ ಮೆನ್ಸ್ಟ್ರುಯಲ್ ಲೀವ್ದು ಅವ್ರಿಗೆ ಸಿಗೋದೇ ಇರೋದ್ರಿಂದ ಈ ಲೀವ್ ಅನ್ನ ಕೊಡೋದಾದ್ರೆ ಅಲ್ಲಿದಲ್ಲಿ ಕಾಂಪನ್ಸೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಯಾಕಂದ್ರೆ ಹೆಚ್ಚಿನ ಬರ್ಡನ್ ಅಂತನೋ ಅಥವಾ ಇನ್ನೊಂದು ಎಕ್ಸ್ಟ್ರಾ ಏನೋ ಕೊಡ್ಬೇಕು ಅನ್ನೋದು ಇರೋದಿಲ್ಲ ಅಂತ. ಶಶಿಕಲಾ, ನಿಮ್ಮ ಡಿಪಾರ್ಟ್ಮೆಂಟ್ ಯೂತ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಅಲ್ವಾ? ಸ್ಪೋರ್ಟ್ಸ್ ಅಂಡ್ ವಿಮೆನ್, ಐ ಮೀನ್ ಏನದು ಯೂತ್ ಎಂಪವರ್ಮೆಂಟ್. ಸೊ ನಿಮ್ಮ ಒಂದು ಅಬ್ಸರ್ವೇಷನ್ ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಇನ್ನೂ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಇವಾಗ ಇಲ್ಲಿ ಸ್ಟ್ರಕ್ಚರ್ಡ್ ಆಗಿ ಕೆಲಸದಲ್ಲಿ ಇರುವಂತಹ ಮಹಿಳೆಯರಿಗೆ ಅಂತಿದೆ, ವೆರಾಸ್ ಅಲ್ಲಿ ಸ್ಪೋರ್ಟ್ಸು ಅಥ್ಲೆಟ್ಸ್ಗೆ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಅಲ್ಲಿ ಸ್ಪೋರ್ಟ್ಸ್ ಮಾತ್ರನೇ ಕ್ರೈಟೀರಿಯಾ. ಅಲ್ಲಿ ಏನೇ ದೈಹಿಕ ಬದಲಾವಣೆಗಳಿದ್ರು ಅದನ್ನ ನಾವು ಫೋರ್ಗೋ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾವುದೇ ಅಥ್ಲೀಟ್ ಆಗಿರ್ಬೋದು. ನಾನು ಇವತ್ತು ಮೆನ್ಸ್ಟ್ರುಯಲ್ ಏನು ಮಾಡಕ್ಕಾಗಲ್ಲ ಅಂದ್ರೆ ನಾನು ಹೇಳಕ್ಕಾಗಲ್ಲ. ಅದು ಹೆಣ್ಮಕ್ಳಿಗೆ ಅದು ಆಬ್ವಿಯಸ್ಲಿ ಏನು ಮಾಡಕ್ಕಾಗಲ್ಲ. ಕೆಲವು ಸಲ ಹುಷಾರಿಲ್ಲ ಅಂತಂದ್ರು ಆನ್ ಟ್ರ್ಯಾಕ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಆಫ್ ಟ್ರ್ಯಾಕ್ ಏನು ಮಾಡಕ್ಕಾಗಲ್ಲ. ಅವ್ರು ಅಲ್ಲಿ ನಿಂತುಕೊಂಡಾಗ ನನ್ನ ದೈಹಿಕ ಏನು ಸಾಮರ್ಥ್ಯದಲ್ಲಿ ಏನೇ ಕುಂದುಕೊರತೆಗಳಿದಾವೆ ಅನ್ನೋದನ್ನ ಅವ್ರು ಅಬ್ಸರ್ವ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅವರಿಗೆ. ದೇ ಹ್ಯಾವ್ ಟು ಗಿವ್ ದೇರ್ ಬೆಸ್ಟ್ ಆನ್ ಟ್ರ್ಯಾಕ್ ಅಲ್ಲಿ ಆಗಿರ್ಬೋದು, ಅಂದ್ರೆ ಕೋರ್ಟ್ ಅಲ್ಲಿ ಆಗಿರ್ಬೋದು. ಅವ್ರು ಫೀಲ್ಡಿಗೆ ಇಳಿದ್ ಬಿಟ್ಟ ಮೇಲೆ ಅವರ ದೈಹಿಕ ಬದಲಾವಣೆ ಏನಾಗಿದ್ರು ಸರಿ ಅದ್ರ ಬಗ್ಗೆ ಅವ್ರ ತಲೆ ಕೆಡಿಸ್ಕೊಳ್ಳಲ್ಲ. ಸ್ಪೋರ್ಟ್ಸ್ ಪರ್ಸನ್ಸ್ ಅಚೀವ್ಮೆಂಟ್ ಇರೋದೇ ಹಾಗೆ. ಅದ್ರ ಹಿಂದೆ ಇಷ್ಟೊಂದು ಸ್ಯಾಕ್ರಿಫೈಸಸ್ ಇರುತ್ತಲ್ಲ. ಟ್ರ್ಯಾಕ್ ಅಲ್ಲಿ ಏನು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ಬೇಕಾ ಅದಷ್ಟೇ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಅವ್ರು ಫಿಸಿಕಲಿ ಅವ್ರಿಗೆ ಏನೇ ಪ್ರಾಬ್ಲಮ್ ಆಗಿದ್ರು ಅವ್ರದ್ದು 100% ಅವ್ರು ಕೊಡ್ಲೇಬೇಕು. ಹೌದು, ಅದಂತ ಅಷ್ಟೇ. ಬಟ್ ಆವಾಗ ನಿಮ್ಮ ಕಡೆಯಿಂದ ನಿಮ್ಗಳ ಆರ್ಗನೈಸರು ಅಂದರೆ ಡಿಪಾರ್ಟ್ಮೆಂಟಿಂದ ಏನೇನು ಬೇಕೋ ಅಂಥವೆಲ್ಲ ಕೊಡ್ತೀರಾ ಅಲ್ವಾ? ಸಪೋರ್ಟ್ ಇರುತ್ತಾ? ಲೈಕ್ ಸ್ಪೆಷಲಿ ಸ್ಯಾನಿಟರಿ ಪ್ಯಾಡ್ಸ್ ಆಗಲಿ
ವಾಟರ್ ಫೆಸಿಲಿಟೀಸ್ ಆಗಲಿ ಮತ್ತು ಎಲ್ಲ ಕಡೆ ರೂರಲ್ಲೆಲ್ಲ ಏನಾದರೂ ಕಾಂಪಿಟೇಷನ್ಸ್ ಇತ್ತು ಅಂತಂದರೆ ಕ್ಲೀನ್ ಟಾಯ್ಲೆಟ್ಸ್ ಇರುತ್ತಾ? ಯೂಶಲಿ ಇನ್ನೂ ಕೂಡ ನಾವು ಮೆನ್ಸ್ಟ್ರಲ್ ಸೈಕಲ್ ನಮಗೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಓಪನ್ನೆಸ್ ಅಷ್ಟು ಬಂದಿಲ್ಲ. ಈಗ ಪ್ಲೇಯರ್ಸ್ಗಳಾಗಿರ್ಬೋದು ಯೂಶಲಿ ಅದನ್ನ ಒಂದು ಸ್ಪೆಷಲ್ ಅಂತ ಯಾರು ಅನ್ಕೊಳ್ಳೋದೇ ಇಲ್ಲ. ಈವನ್ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ನ್ಯಾಚುರಲ್ ಹೌದು, ನ್ಯಾಚುರಲ್ ಪ್ರಾಸೆಸ್ ಅದು. ಅದರಲ್ಲಿ ಅವ್ರು ಅದನ್ನ ಮೈಂಡೇ ಮಾಡಲ್ಲ. ಆಸ್ ಯೂಶುವಲ್ ಏನೋ ಒಂದು ನೆಗಡಿ ಬಂದ ಹಾಗೆ ಅವ್ರದ್ದು ಕೆಲಸ ಮಾಡ್ಕೊಂಡು ಅವ್ರು ಹೊರಟ್ಬಿಡ್ತಾರೆ ಅಷ್ಟೇ. ಬಟ್ ಈ ಥರ ಅಡ್ವೆಂಚರ್ ಸ್ಪೋರ್ಟ್ಸ್ ಆಗಬಹುದು ಅಥವಾ ಫೀಲ್ಡ್ ಅಥ್ಲೆಟ್ಸ್ ಆಗಬಹುದು, ಟ್ಯಾಂಪೂಸ್ ಇಸ್ ಬೆಟರ್ ಅಲ್ವಾ ಅದು ಆವಾಗ ದ್ಯಾನ್ ಪ್ಯಾಡ್ಸ್? ಇವಾಗ ಮೆನ್ಸ್ಟ್ರಲ್ ಕಪ್ಸ್ ನ ಕಪ್ಸ್, ಹೌದು, ಅದು ಮೋರ್ ಎಕನಾಮಿಕಲ್ ಅಂಡ್ ವಾಷಬಲ್, ರೀಸೈಕಲ್ ಮತ್ತೆ ಹೈಜಿನಿ ಮತ್ತೆ ಡಿಸ್ಪೋಸ್ ಮಾಡೋದಕ್ಕೆ ಬಹಳ ಈಸಿ. ಅದನ್ನ ಒಂದ್ಸಲ ತಗೋತು ಅಂತ ಹೇಳಿದ್ರೆ Reusable ಅಟ್ಲೀಸ್ಟ್ 1 or 2 years reusable. ಇದೇನಿದು ಗಾರ್ಬೇಜ್ ಏನು ದೊಡ್ಡ ಪ್ರಾಬ್ಲಮ್ ಏನಿದೆ ಅದಕ್ಕೆ ಇವಾಗ ಸ್ಯಾನಿಟರಿ ಪ್ಯಾಡ್ಸ್ ಗಳನ್ನ ಡಿಸ್ಪೋಸ್ ಮಾಡೋದು ಒಂದು ಆಡ್ ಆನ್. ಅದು ಒಬ್ರು ಏನಿಲ್ಲ ಅಂತಂದ್ರೂ ಹೆವಿ ಫ್ಲೋ ಇತ್ತು ಅಂತಂದ್ರೆ ಕೇಳಲೇಬೇಡಿ. ಒಂದು ಎಂಟೈರ್ ಅವ್ರ ಲೈಫ್ ಟೈಮ್ ಅಲ್ಲಿ ಎಷ್ಟು ಪ್ಯಾಡ್ ಖಾಲಿ ಮಾಡ್ಬೇಕಾಗತ್ತೆ. ಅದನ್ನ ಲೆಕ್ಕ ಮಾಡ್ಕೊಂಡ್ರೆ ಮೆನ್ಸ್ಟ್ರಲ್ ಕಪ್ ನಾವು ಪ್ರಿಫರ್ ಮಾಡೋದಾದ್ರೆ ಇಟ್ಸ್ ಅ ಬೆಸ್ಟ್ ಆಪ್ಷನ್. ಮೆನ್ಸ್ಟ್ರಲ್ ಕಪ್ಸ್ ಮತ್ತೆ ಅದನ್ನ ರಿಯೂಸಬಲ್ ಅಂಡ್ ಎಕನಾಮಿಕಲ್ ಮತ್ತೆ ಕ್ಯಾರಿ ಮಾಡೋದು ಬಹಳ ಈಸಿ. ಏನು ಬ್ಯಾಗಲ್ಲಿ ಹಾಕೊಂಡ್ಬಿಟ್ರೆ ನಮ್ದು ಮೇಕಪ್ ಸೆಟ್ ಇಟ್ಕೊಂಡು ಇರುತ್ತೆ, ಅದ್ರ ಜೊತೆನಲ್ಲಿ ಅದೊಂದು ಅನ್ಸಲ್ಲ. ಮತ್ತೆ ಎಲ್ಲಂದ್ರಲ್ಲಿ ಥ್ರೋ ಮಾಡಿ ನಮ್ಮ ಪರಿಸರನ ಮಾಲಿನ್ಯ ಮಾಡೋದು ಇಲ್ಲ. ಸೊ ಇದು ಒಳ್ಳೇದು, ಪರ್ಸನ್ನಿಗೂ ಒಳ್ಳೇದು. ಕೆಲವು ಫ್ಯಾಮಿಲಿ ಕಡೆಯಿಂದ ಅಂದ್ರೆ ಅವರ ಫ್ಯಾಮಿಲಿ ಅಂದ್ರೆ ಪೇರೆಂಟ್ಸ್ ಕಡೆಯಿಂದ ಇದ್ರ ಬಗ್ಗೆ ಕೆಲವು ಸಲ ಇದು ಬೇಡ, ಅಷ್ಟು ಸರಿ ಹೋಗಲ್ಲ. ಯಾಕಂದ್ರೆ ಇಟ್ಸ್ ಅ ನ್ಯೂ ಇಂಟ್ರೊಡಕ್ಷನ್ ಅಲ್ಲ. ಹೌದು, ಯಾವುದೇ ಹೊಸತನಕ್ಕೆ ನಾವು ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀವಿ ಯೂಶಲಿ ಹ್ಯೂಮನ್ ಬೀಯಿಂಗ್ಸ್. ಸೊ ಇದನ್ನ ಇನ್ನು ಈಗ ಎಕ್ಸೆಪ್ಟ್ ಮಾಡ್ತಿದ್ದಾರೆ ಎಲ್ಲರೂ ಮೆನ್ಸ್ಟ್ರಲ್ ಕಪ್ ನ ಒಂದು ಪ್ಯಾರಲಲ್ ಆಪ್ಷನ್ ಫಾರ್ ಪ್ಯಾಡ್ಸ್ ಅಂತ ಹೇಳಿ. ಸೊ ನಾವು ಹಿಂದೆ ಎಲ್ಲ ನಾವು ಸಣ್ಣವರಿದ್ದಾಗೆಲ್ಲ ನಮ್ಗೆ ಗೊತ್ತಿತ್ತು. ನಾವು ಸಣ್ಣವರಿದ್ದಾಗ ಹಳೆ ಬಟ್ಟೆಗಳನ್ನ ಯೂಸ್ ಮಾಡ್ತಾ ಇದ್ವಿ, ಅದ್ರಷ್ಟು ಅನ್ಹೈಜಿನಿಕ್ ಇರ್ಲಿಲ್ಲ. ಬಟ್ ಅಗೇನ್ ಅದು ಇಟ್ ಹ್ಯಾಸ್ ಕಮ್ ಬ್ಯಾಕ್ ಶಶಿಕಲಾ, ಬಿಕಾಸ್ ಅದನ್ನ ಆ ಮಲ್ಲಿನ ಬಟ್ಟೆ ಕ್ಲೀನ್ ಆಗಿ ಒಗೆದು ಬಿಸಿಲಿಗೆ ಹಾಕೋದ್ರಿಂದ ದಟ್ ಈಸ್ ಮಚ್ ಮಚ್ ಬೆಟರ್ ದ್ಯಾನ್ ದ ರೆಗ್ಯುಲರ್ ಈ ಪ್ಯಾಡ್ಸ್ ಅಂತ. ಯಾಕಂದ್ರೆ ಇಲ್ಲಿ ಕೆಮಿಕಲ್ಸ್ ಜಾಸ್ತಿ ಹಾಕಿ ಬ್ಲಡ್ ಅಬ್ಸರ್ವ್ ಮಾಡೋ ಹಂಗ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಕೂಡ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ. ಹಾಗಾಗಿ ಬಟ್ಟೆ ಈಸ್ ಮಚ್ ಸೇಫರ್ ಅಂತ ಬರ್ತಾ ಇದೆ. ಈಗ ಅದು ಒಳ್ಳೇದೇನೆ. ಬಟ್ ಮಲ್ಲು ಬಟ್ಟೆ ಎಲ್ಲಿಂದ ತರ್ತೀರಾ? ಮತ್ತೆ ಒಣಗ್ಸೋದು ಅದು ಕಷ್ಟ ಇದೆ. ಆಮೇಲೆ ಅದನ್ನ ವಾಶ್ ಮಾಡೋದು. ಆಮೇಲೆ ಎಲ್ಲಾ ಕಡೆ ಇವಾಗ ವುಮೆನ್ ಏನಂತಂದ್ರೆ ಇವಾಗ ಬರೀ ಮನೆಯಲ್ಲೇ ಇರ್ತಾ ಇಲ್ಲ, ಹೊರಗಡೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಫುಲ್ಲಿ ಇವಾಗ ಹೊರಗಡೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ತಗೊಂಡ್ ಹೋಗೋದು, ಅದನ್ನ ಯೂಸ್ ಮಾಡೋದು, ಮತ್ತೆ ಅದನ್ನ ವಾಶ್ ಮಾಡೋದು, ಮತ್ತೆ ಬಿಸಿಲಿಗೆ ಹಾಕೋದು, ಪ್ರೋಸೆಸ್ ಮಾಡೋದಕ್ಕೆ ಇವಾಗ ಕಷ್ಟ ಇದೆ. ಪ್ಯಾರಲಲ್ ಆಪ್ಷನ್ ಅಲ್ಟಿಮೇಟ್ ಆಗಿ ಮೆನ್ಸ್ಟ್ರಲ್ ಕಪ್ ಬೆಸ್ಟ್ ಆಪ್ಷನ್ ಅಂತ ಪರ್ಸನಲಿ ನಾನು ಪ್ರಿಫರ್ ಮಾಡ್ತೇನೆ. ಆದರೆ ಇನ್ನು ಇವಾಗ ಏನದು ನಮ್ಮ ಗೌರ್ಮೆಂಟ್ ಕಡೆಯಿಂದ ತಗೋತು ಅಂತ ಹೇಳಿದ್ರೆ ಪ್ಯಾಡ್ಸ್ನೇ ಅವ್ರೇನೋ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದಲ್ವಾ ಸ್ಕೂಲ್ಗಳಿಗೆ ಮತ್ತೆ ಹಾಸ್ಪಿಟಲ್ಗಳಿಗೆ ಅವರೇ ಪ್ಯಾಡ್ಸ್ NGOs ಎಲ್ಲ ಮೆನ್ಸ್ಟ್ರಲ್ ಕಪ್ ನ ಅವ್ರುಗಳು ಪ್ರಮೋಟ್ ಮಾಡ್ತಾ ಇದ್ದಾರೆ ಮತ್ತೆ ಸ್ಕೂಲ್ಸ್ ಗಳಿಗೆಲ್ಲ ಕೊಡ್ತಾ ಇದ್ದಾರೆ. ನಮ್ಗೆ ಅದನ್ನ ಮುಕ್ತವಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಯೂಸ್ ಮಾಡಬಹುದು. ಇನ್ನು ಸರ್ಕಾರಿ ಕಚೇರಿಗಳಲ್ಲಿನೂ ಕೂಡ ಕೊಡ್ಬೇಕು ಅಂತಕ್ಕಂಥದ್ದು ನೀವು ಅದನ್ನ ನೆಕ್ಸ್ಟ್ ಮಾಡೇ ಮಾಡ್ತೀರಾ ಡೆಫಿನೆಟ್ಲಿ, ಮೇ ಬಿ ಆಫ್ಟರ್ ಇಯರ್ ಆರ್ ಟು ಕಪ್ಪನ್ನ ಕೊಡ್ಬೇಕು ಅನ್ನೋದು ನಮ್ದು ಇದೆ. ಮತ್ತೆ ಒಂದು ನೇಚರ್ ಫ್ರೀ ಪ್ಯಾಡ್ಸ್ ಮತ್ತೆ ಇದು ಕಪ್ ಎರಡೂ ಕೂಡ ಗವರ್ಮೆಂಟ್ ಕಡೆಯಿಂದ ಸಪ್ಲೈ ಮಾಡಿದ್ರೆ ಈ ನಮ್ಮ ಗವರ್ಮೆಂಟ್ ಇದ್ರೊಳಗೆ ಗವರ್ಮೆಂಟ್ ಕಡೆಯಿಂದಲೇ ಎಲ್ಲ ಅಂತ ಕೇಳ್ತೀರಾ. ಶಕ್ತಿ ಆಯ್ತು, ಭಾಗ್ಯಲಕ್ಷ್ಮಿ ಆಯ್ತು, ಇನ್ನೇನೇನ್ ಬೇಕು. ಸೊ 50% ಅಷ್ಟೇ ಅಲ್ವಾ ನಾವು ಇರೋದು, ಅದಕ್ಕೆ ಅಷ್ಟೇ ಕೊಡಿ ಅಂತ. ಬಟ್ ಎನಿವೆ, ಆಮೇಲೆ ಇವಾಗ ನೀವು ಈ ಐಡಿಯಾ ಬಂದ್ಮೇಲೆ ಎಲ್ಲಿಂದ ಶುರು ಮಾಡಿದ್ರಿ ಲಾಬಿಯಿಂಗು ಅಡ್ವೊಕೇಸಿ? ಫಸ್ಟ್ ಮೀಟಿಂಗ್ ಯಾರ ಹತ್ರ ಇಟ್ಕೊಂಡ್ರಿ? ಫಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ನಾವುಗಳೇ ಡಿಸ್ಕಸ್ ಮಾಡಿದ್ವಿ. ನಾವು ಬಿಗಿನಿಂಗ್ ಇಂದನೂ ಕೂಡ ನಾವು ಚರ್ಚೆ ಮಾಡ್ತಿದ್ವಿ, ಈ ತರ ಓದಿದ್ವಿ ಬೇರೆ ಬೇರೆ ದೇಶಗಳಲ್ಲಿ
ಯಾವ ಥರ ಈ ಋತುಚಕ್ರದ ರಜೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ಕೊಡೋದಕ್ಕೆ ಇವನ್ ಸುಪ್ರೀಂ ಕೋರ್ಟ್ ಇದನ್ನ ಎಲ್ಲಾ ರಾಜ್ಯಗಳಲ್ಲಿ ಋತುಚಕ್ರ ರಜೆಯನ್ನ ಕಾನೂನು ಅಡಿಯಲ್ಲಿ ತಗೊಂಡು ಬರಬೇಕು ಕೊಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ರಾಜ್ಯಗಳಿಗೂ ಕೂಡ ಹೇಳಿದೆ. ಹಾಗಾಗಿ ಕೆಲವೊಂದು ರಾಜ್ಯಗಳು ಇದನ್ನ ಅಳವಡಿಸ್ಕೊಳ್ತಾ ಬಂದ್ರು. ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಇದು ಮಾಡಿರಲಿಲ್ಲ ಅಂತಕ್ಕಂಥದ್ದು. 2022 ಆಮೇಲೆ 2024ರಲ್ಲಿ ಕೂಡ ಒಡಿಸ್ಸಾ ರಾಜ್ಯ ಕೂಡ ಇದನ್ನು ಅಳವಡಿಸ್ಕೊಳ್ತು. ಬಟ್ ನಮ್ಮ ರಾಜ್ಯದಲ್ಲಿ ನಾವು ಲಕ್ಕಿ, ನಾವು ಒಂಥರ ಇದು ಅಂತ ಅನ್ಕೊಳ್ಬೇಕಾಗತಕ್ಕಂಥದ್ದು ಏನಂತಂದ್ರೆ ಸಮಗ್ರವಾಗಿ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಹೆಜ್ಜೆಯನ್ನು ಇಟ್ಟಿರತಕ್ಕಂಥದ್ದು. ಹೌದು, ಆಕ್ಟ್ ಇನ್ನೂ ಇದು ಮಾಡಿಲ್ಲ, ಆದೇಶ ಮಾಡಿದ್ದಾರೆ ಇವಾಗ, ಪಾಲಿಸಿ ಆಗಿದೆ, ಆಕ್ಟ್ ಆಗ್ಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಇವಾಗ ಹೇಳ್ತಾ ಇದ್ದೀವಿ. ಪಾಸಿಟಿವ್ ಏನು ಅನ್ನೋದಾದ್ರೆ ಇವಾಗ ಕೇರಳ ರಾಜ್ಯ ಅಥವಾ ಒಡಿಶಾ ಈ ಎಲ್ಲ ರಾಜ್ಯಗಳು ಸ್ಟೂಡೆಂಟ್ಸ್ಗೆ ಅಂತ ಮಾಡ್ತು, ಕೆಲವೊಂದು ಕಾರ್ಮಿಕರಿಗೆ ಅಂತ ಮಾಡ್ತು, ಒಂದು ಸ್ಪೆಸಿಫಿಕ್ ಇದು ಗ್ರೂಪಿಗೆ ಅಂತ ಮಾಡ್ತು. ಬಟ್ ಕರ್ನಾಟಕ ಸಮಗ್ರವಾಗಿ ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೆ ಅಂತ ಜನರಲೈಸ್ ಮಾಡಿದೆಯಲ್ಲ, ಅದು ಇಟ್ಸ್ ವೆರಿ ವೆಲ್ಕಮಿಂಗ್ ಚೇಂಜ್. 100% ಒಂದು ವುಮೆನ್ ಆಗಿ ಅದನ್ನ ಪರ್ಸನಲಿ ಹೇಳಬೇಕು ಅಂತಂದ್ರೆ ಎಷ್ಟು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಮಹಿಳೆಯರ ಸಮಸ್ಯೆಗಳಿಗೆ ಅಂತ ಹೇಳಿ. ಇದು ಸಮಸ್ಯೆ ಆಗಲ್ಲ, ಸಮಸ್ಯೆ. ಮೆನ್ಸ್ಟ್ರುಯೇಷನ್ ಇಸ್ ನಾಟ್ ಸಮಸ್ಯೆ. ಹೌದು, ಮತ್ತೆ ರಿಪ್ರೊಡಕ್ಷನ್ಗೆ ಅದು ಹೆಲ್ಪ್ ಆಗ್ತಾ ಸಮಸ್ಯೆ ಅಂತಂದ್ರೆ ಉದ್ಯೋಗಸ್ಥ ಮಹಿಳೆಯರಿಗೆ ಸಮಸ್ಯೆ. ನೋ ಶ್ರೀನಿ, ಒಪ್ಕೋಬಹುದಾ? ಕೆಲಸ ಮಾಡೋದಕ್ಕೆ ಸಮಸ್ಯೆ ಆಗಲ್ಲ, ಇದು ಕಷ್ಟ ಅಂತಾನು ಕಷ್ಟನೂ ಅಲ್ಲ. ಆಕ್ಚುಲಿ ಈ ವರ್ಡ್ ಯಾತಕ್ಕೆ ಪಾಪ್ಯುಲರ್ ಆಗಿದೆ ಅಂತ ತುಂಬಾ ಜನ ಗಂಡಸರು ಹೇಳ್ತಾರಲ್ಲ, ಅಯ್ಯೋ ಆ ಹೆಂಗಸ್ರದ್ದು ಇಶ್ಯೂ ಅಷ್ಟೇ. ಯಾತಕ್ಕೆ ಅಕ್ಷಯ್ ಕುಮಾರ್ದು ಒಂದು ಆಡ್ ಇದೆಯಲ್ಲ, ಓಹೇನಾ, ಅದ್ರಲ್ಲಿ ಹೇಳ್ತಾನಲ್ಲ, ಏನದು ಹಿಂದಿನಲ್ಲಿ ಹೇಳೋದು, ಔರತೋಂಕ ಪ್ರಾಬ್ಲಮ್, ಮಹಿಳೋಂಕ ಪ್ರಾಬ್ಲಮ್ ಅಂತ. ದಟ್ ಈಸ್ ನಾಟ್ ಪ್ರಾಬ್ಲಮ್, ಇಟ್ ಈಸ್ ನಾಟ್ ಪ್ರಾಬ್ಲಮ್. ಪ್ರಕೃತಿ ನಿಮ್ಗೆ ಕೊಟ್ಟಿರುವಂತ ಒಂದು ವರ, ಆದ್ರೆ ಅದರಲ್ಲಿ ನಮಗೆ ಏನು ದೈಹಿಕ ಮಾನಸಿಕ ಬದಲಾವಣೆ ಇದು ನಿಂದನೀಯ ಅಲ್ಲ, ಬಟ್ ಇದೊಂದು ಬಂಧನ. ಇದು ನಿಂದನೀಯ ಅಂತ ನಾವು ಹೇಳಕ್ಕೆ ಇಷ್ಟಪಡೋದಿಲ್ಲ, ಇದೊಂಥರ ಬಂಧನನೇ. ಆದ್ರೆ ಇದನ್ನ ಕರ್ನಾಟಕ ಸರ್ಕಾರ ಅರ್ಥ ಮಾಡ್ಕೊಂಡ ರೀತಿ, ರೋಶಿನಿ, ಬಂಧನನೂ ಆಗಲ್ಲ, ಒಪ್ಕೋತೀರಾ? ಬಂಧನ ಆಗಲ್ಲ. ಐ ಮೀನ್ ಇಟ್ ಈಸ್ ಎ ಬಯೋಲಾಜಿಕಲ್ ಅಂಡ್ ಇದು ನೇಚರ್ ಇಂದ ಬಂದಿರುವಂತದ್ದು. ಮತ್ತೆ ರಿಪ್ರೊಡಕ್ಷನ್ಗೆ ಹೆಲ್ಪ್ ಆಗುವಂತದ್ದೇ ತಾನೇ. ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಸಮಗ್ರತೆ ಬಗ್ಗೆ ಕರ್ನಾಟಕ ಸರ್ಕಾರ ಅರ್ಥ ಮಾಡ್ಕೊಂಡಿರೋ ರೀತಿ ಇದೆಯಲ್ಲ. ಬಿಕಾಸ್ ಎಲ್ಲಾ ಸರ್ಕಾರಗಳು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಅವರು ಫುಲ್ ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಕರ್ನಾಟಕ ಸರ್ಕಾರ ಇದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂತು. ಇಲ್ಲ, ಇದನ್ನ ಬರೀ ಒಂದು ಕ್ಯಾಟಗರಿ ವುಮೆನ್ಗೆ ಕೊಡೋದಕ್ಕಿಂತ ಎಲ್ಲ ಕ್ಯಾಟಗರಿ ವುಮೆನ್ಗೆ, ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೆ, ಏನಿವಾಗ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ, ಆಮೇಲೆ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಇದನ್ನ ಅನ್ವಯ ಆಗಲಿ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ತುಂಬ ಸ್ವಾಗತಾರ್ಹ. ಹೌದು, ತಿಂಗಳಿಗೆ 1 ದಿನ ಅಂತ ಹೇಳ್ತಾರೆ. ನಾವು ಮೋಸ ಮಾಡ್ಬಿಟ್ಟು ಯಾವಾಗ ಬೇಕಾದ್ರೂ ತಗೋಬಹುದಲ್ವಾ? ಅಂದ್ರೆ ಆಕ್ಚುಲಿ ಹೇಳ್ಬೇಕು ಇದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ನ ಕೊಡಬೇಕು ಅನ್ನೋದನ್ನ ಮ್ಯಾಂಡೇಟರಿ ಮಾಡಿಲ್ಲ. ಹೌದು, ಇಲ್ಲ ಆಗಿಲ್ಲ, ಕರ್ನಾಟಕದಲ್ಲಿ ಆಗಿಲ್ಲ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಗೊತ್ತಿದೆ ಅವ್ರಿಗೆ ಯಾವಾಗ ಆಗುತ್ತೆ ಅಂತ. ಟೈಮ್ ನಲ್ಲಿ ತಗೊಂಡ್ರೆ ನನಗೆ ಒಳ್ಳೇದು ಅಂತ ಅವ್ರಿಗೆ ಅನ್ಸಿದ್ರೆ ಪೀರಿಯಡ್ಸ್ ಟೈಮ್ ನಲ್ಲಿ ತಗೊಳ್ಳಿ. ಬಟ್ ಯಾವಾಗ ಅಂದ್ರೆ ಅವಾಗ ನಾವು ತಗೊಳ್ತೀವಿ ಅಂದ್ರೆ ಅದು ಅವರ ಇಂಟಿಗ್ರಿಟಿ ಪ್ರಶ್ನೆ, ಅದನ್ನ ನಾವು ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಇಂಟಿಗ್ರಿಟಿ ಅನ್ನೋದಕ್ಕಿಂತ ಇನ್ನೊಂದೇನಂತಂದ್ರೆ ಬಹಳಷ್ಟು ವುಮೆನ್ಗೆ ನಾನು ನೋಡಿರೋ ಪ್ರಕಾರ ಒಂದು ಫಸ್ಟ್ ಡೇ ಏನಿದೆಯಲ್ಲ ಅವತ್ತು ಆ್ಯಕ್ಚುಲಿ ಬೇಕು ಅಂತಲೇ ಅನಿಸುತ್ತೆ. ಬಹಳಷ್ಟು ವುಮೆನ್ ನನಗನ್ಸಿದ ಮಟ್ಟಿಗೆ ಸುಮ್ಮನೆ ತಗೊಳ್ಳೋದಕ್ಕಿಂತ ಆ ದಿನಕ್ಕೋಸ್ಕರ ಅವರು ಸ್ವಂತ ರಜೆ ಹಾಕ್ತಿದ್ರು. ಆ ದಿನಕ್ಕೆ ಸ್ವಂತ ರಜೆ ಹಾಕ್ಕೊಳ್ಳತಕ್ಕಂಥ ಮಹಿಳೆಯರು ಇವತ್ತು ಸುಮ್ಮನೆ ತಗೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವತ್ತು ಸಿಕ್ಕಿದೆ, ಅದನ್ನು ಅದೇ ದಿನ ತಗೊಳ್ತಾರೆ. ನನ್ನ ಒಂದು ಅಭಿಪ್ರಾಯ, ಮಿಸ್ಯೂಸ್ ಮಾಡೋದು ತುಂಬಾ ಇದು ಕಡಿಮೆ ಅಂತಾನೆ. ಬಿಕಾಸ್ ನಾನು ನೋಡಿರ್ತೀನಿ, ಇವತ್ತು ಡೇಟ್ ಆಗಿದೆ, ಇವತ್ತು ಪೀರಿಯಡ್ಸ್ ಆಗಿದೆ ಅಂತಲೇ ರಜೆ ಹಾಕ್ಕೊಂಡವ್ರು ತುಂಬ ಜನ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಇದನ್ನು ಮಿಸ್ಯೂಸ್ಗಿಂತ ಆ ದಿನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಓಕೆ, ಕೆಲವ್ರಿಗೆ ಇವಾಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ, ಆವಾಗ
ಒನ್ಸ್ ಇನ್ 2-3 months. ಅದಕ್ಕೆ ಅವರು 5 ಡೇ ಯಾವಾಗಾದ್ರೂ ತಗೋಬಹುದು, ಒಂದಿನ ಅಂತ ಹೇಳ್ತಾರೆ. ಇರೆಗ್ಯುಲರ್ ಪೀರಿಯಡ್ಸ್ ಫಸ್ಟ್ ಡೇ ಆಫೀಸಲ್ಲಿ ಆನ್ ವರ್ಕೇ ಇರ್ಬೋದು, ನೆಕ್ಸ್ಟ್ ಡೇ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅವತ್ತಂತೂ ಅವ್ರಿಗೆ ಕೆಲ್ಸಕ್ಕೆ ಬಂದ್ಬಿಟ್ಟಿರ್ತಾರೆ, ಅವತ್ತು ಕೆಲಸ ಮುಗಿಸಿನೇ ಹೋಗ್ತಾರೆ, ನೆಕ್ಸ್ಟ್ ಡೇ ತಗೊಳ್ಳೋದಕ್ಕೆ ಅವಕಾಶ. ಕೆಲವರಿಗೆ ಒನ್ಸ್ ಇನ್ 2-3 months ಆಗುತ್ತಲ್ಲ. ಒನ್ಸ್ ಇನ್ 2-3 months ಯಾವಾಗ್ಲೂ ಇರೋದಿಲ್ಲ ಮೇಡಮ್, ಯಾಕಂದ್ರೆ ಅದನ್ನ ಅವರು ಹೋಗಿ ಪರೀಕ್ಷೆ ಮಾಡಬೇಕಾಗತ್ತೆ, ಮತ್ತೆ ಹಾಸ್ಪಿಟಲ್ ಹೋಗ್ಬೇಕಾಗತ್ತೆ. ಬಿಕಾಸ್ ಯಾವಾಗ್ಲೂ ನಮಗೆ ಒನ್ಸ್ ಇನ್ 3 months ಆಗ್ತಾ ಇದೆ ಅಂತಂದ್ರೆ ಇದು ನಾಟ್ ಎ ಗುಡ್ ಸೈನ್ ಅಲ್ಲ ಇದು. ಸೊ ಇವಾಗ ಇದು ಈ ತರ ಎಲ್ಲರಿಗೂ ಕಂಟಿನ್ಯೂಸ್ ಆಗಿ ಅಂತೂ ಯಾರಿಗೂ ಆಗೋದಿಲ್ಲ. ಅಂದರೆ ಒನ್ಸ್ ಇನ್ 3 monthsಗೆ, ಒನ್ಸ್ ಇನ್ 2 monthsಗೆ ಇರೆಗ್ಯುಲರ್ ಪೀರಿಯಡ್ಸು ಯಾರಿಗೂ ಜಾಸ್ತಿ ಇಲ್ಲ. ಒಂದು ವೇಳೆ ಆ ಥರ ಆಗ್ತಾ ಇದೆ ಅಂತಂದರೆ ಇದು ಮೆನಿಸ್ಟ್ರಲ್ಗಿಂತ ಜಾಸ್ತಿ ಹೆಲ್ತ್ ಪ್ರಾಬ್ಲಮ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೇನೆ. ಅವಶ್ಯಕತೆ ಹಾ, ಅದಕ್ಕೋಸ್ಕರನಾದ್ರೂ ಅವರು ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಓಕೆ ಶಶಿಕಲಾ, ನೀವೀಗ ಡಿಸ್ಟ್ರಿಕ್ಟ್ ಅರ್ಬನ್ ಆಗಿದ್ದೀರಾ. ಇವಾಗ ಇದು ಬಂದ ಮೇಲೆ ಬರೋಕ್ಕೆ ಮುಂಚೆ ಯಾವ ರೀತಿ ಅಬ್ಸರ್ವ್ ಮಾಡ್ತಾ ಇದ್ರಿ? ನೀವು ರೆಕಮೆಂಡೇಶನ್ಸ್ ಕೊಡಬೇಕಾದ್ರೆ ಮಹಿಳಾ ಆಯೋಗಕ್ಕೆ ಹೋಗಿದ್ರಿ, ಆ್ಯಂಡ್ ಇವ್ರ ಹತ್ರ ಯಾರಪ್ಪ ಸಂತೋಷ್ ಲಾಡ್ ಹತ್ರ ಕೂಡ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀರಾ, ಆ್ಯಂಡ್ ಲಕ್ಷ್ಮಿ ಹತ್ರ ಅಷ್ಟೊಂದೇನು ಬೇಕಾಗಲ್ಲ. ಹಾಂ, ಚೌಧರಿ. ಹಾಂ, ಸೊ ಅಲ್ಲಿ ಕೆಲವು ಆರ್ಗ್ಯುಮೆಂಟ್ಸ್ ಇರುತ್ತಲ್ಲ, ಎಲ್ಲರೂ ವಿಮೆನ್ ಆಫೀಸರ್ಸು ಹ್ಞೂ ಅಂದ್ಬಿಡ್ತಾರೆ, ಮತ್ತು ಮಿನಿಸ್ಟರ್ಸು ಪೊಲಿಟಿಷಿಯನ್ಸು ಹ್ಞೂ ಅಂತಾರೆ, ಬಿಕಾಸ್ ಅವ್ರ ಕ್ಯಾಲ್ಕುಲೇಷನ್ ಈಸ್ ಸಮಥಿಂಗ್ ಎಲ್ಸ್ ಅಲ್ವಾ? ಅವ್ರದ್ದು ಕ್ಯಾಲ್ಕುಲೇಷನ್ ಬೇರೆ ಥರ ಇರುತ್ತೆ. ಬಟ್ ಒಂದು ಸ್ಟ್ರಾಂಗ್ ಪಾಯಿಂಟ್ಸ್ ಏನೇನು ಹಾಕ್ಕೊಂಡಿದ್ರಿ? ಎಲ್ಲೂ ಹೋದ್ರೂ ಕೂಡ ನಮಗೆ ಯಾರೂ ಕೂಡ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಎಲ್ಲೂ ನೆಗೆಟಿವ್ ಆಗಿ ಯಾರೂ ಹೇಳಿಲ್ಲ. ಇದನ್ನ ತುಂಬ ಪಾಸಿಟಿವ್ ಆಗಿನೇ ಅದನ್ನ ಸ್ವಾಗತ ಮಾಡಿದ್ರು. ಹೌದು, ಇವಾಗ ಒಂದ್ಸಲ ನಾವು CM ಸರ್ ಹತ್ರ ಚರ್ಚೆ ಮಾಡಬೇಕಾದ್ರೆ ಹೋಗಿ ಹೇಳ್ದ, ಇವ್ರಿಗೆ ಕೊಡಬೇಕು ಅಂತಕ್ಕಂಥ ಮಾತು. ಆಮೇಲೆ DK ಶಿವಕುಮಾರ್ ಸರ್ ಹತ್ರ ಹೋದ, ಹೌದು ಇದನ್ನು ಕೊಡಬೇಕು, ಇದನ್ನು ಮಾಡಿಬಿಡ್ಬೇಕು ಅಂತ. ಆ ಥರ ಗಟ್ಟಿ ಧ್ವನಿಯಾಗಿ ಅವರು ಹೇಳಿರೋದು ಉಂಟು ಹೊರತಾಗಿ ಯಾಕೆ ಬೇಕು ಇವ್ರಿಗೆ, ಯಾಕೆ ಕೊಡಬೇಕು ಅದನ್ನ ಯಾವ ಪಾರ್ಟಿಯವರು ಮಾಡಲ್ಲ, ಹೇಳಲಿಲ್ಲ, ಯಾರು ಮಾಡಲ್ಲ. ಯಾವ ಪಾರ್ಟಿಯವರು ಮಾಡೋದಕ್ಕೂ ಹೋಗಲ್ಲ, ಡೋಂಟ್ ವರಿ. ಹಾಂ, ಸಪೋಸ್ ನಾಳೆ BJPನೋ ಪಾಪ ಯಾರು ಬೇಕಾದರೂ ಬಂದ್ಕೊಳ್ಳಿ, ಯಾರು ಮಾಡಲ್ಲ. ಬಿಕಾಸ್ ಫಸ್ಟ್ ಟೈಮ್ ನೀವು ಕನ್ಸ್ಟ್ರಕ್ಟಿವ್ ಆಗಿ ಅಫಿಷಿಯಲ್ ಆಗಿ ತಗೊಂಡು ಹೋಗಿದ್ದೀರಾ ಒಂದು ಮೆಮೊರಂಡಮ್ನ. ಹೌದು, ಹಾಗಾಗಿ ಎಲ್ಲರೂ ಒಪ್ಕೊಳ್ಳೇಬೇಕು ಅದನ್ನ. ಒಪ್ಕೊಂಡ್ರು, ಎಲ್ಲರೂ ಒಪ್ಕೊಂಡ್ರು. ಬಟ್ ಅದು ಪ್ರಾಬ್ಲಮ್ ಆಗಿದ್ಯಾ ಅದಕ್ಕೆ ಹೈಕೋರ್ಟ್ ಅಲ್ಲಿ ಬೆಳಗ್ಗೆ 1 ಸಾಯಂಕಾಲ? ಈಗ ಇಲ್ಲ. ಅದು ಹೇಗಾಗಿದೆ ಅಂದ್ರೆ, ಅದು ಸರ್ಕಾರಿ ಮಹಿಳಾ ನೌಕರರಿಗಾಗಿಲ್ಲ, ಇದು ಹೋಟೆಲ್ ಅಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ ಏನಿದ್ದಾರೆ ಅವರು ಇದಕ್ಕಿದ್ದಂಗೆ ರಜಾ ಹಾಕಿದ್ರೆ ನಮ್ಮ ವರ್ಕ್ ಪ್ರೊಸೆಸ್ಗೆ ಸಮಸ್ಯೆಗಳಾಗ್ತವೆ ಅಂತ ಹೇಳಿ ಹೋಟೆಲ್ ಮಾಲೀಕರ ಸಂಘದಿಂದ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದನ್ನು ಕೂಡ ಫಸ್ಟ್ ಇಮಿಡಿಯೇಟ್ ಆಗಿ ಕೋರ್ಟ್ ಮುಂದೆ ಬಂದಾಗ ಸ್ಟೇ ಕೊಟ್ಟರು, ಬೆಳಗ್ಗೆ ಸ್ಟೇ. ಹೌದು, ಮಧ್ಯಾಹ್ನ. ಯಾಕಂದ್ರೆ ಅದ್ರದ್ದು ಏನು ರೆಲೆವೆನ್ಸ್ ಏನು, ಇದೇನು ಮೆನ್ಸ್ಟ್ರುಯಲ್ ಲೀವ್ದು ಕೊಡ್ಲೇಬೇಕಾಗಿರುವಂತ ಅನಿವಾರ್ಯತೆ ಏನು ಅನ್ನೋದನ್ನ ಕೋರ್ಟ್ ಕೂಡ ಮನೆಗಂಡು ಮಧ್ಯಾಹ್ನಕ್ಕೆ ಅದು ಸ್ಟೇ ವೇಕೇಟ್ ಆದರೆ ಅದನ್ನ ಮುಂದಿನ ಹಂತಕ್ಕೆ ಮಾಡಿದ್ದಾರೆ, ಚರ್ಚೆಗಳಾಗ್ಲಿ ಅನ್ನೋ ಉದ್ದೇಶಕ್ಕೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ತಾ ಇದ್ದಾರೆ. ಅದು ಮುಂದಿನ ಹಂತದ ವೇಳೆ ಅದು ಕೂಡ ಪಾಲಿಸಿ ಆಕ್ಟ್ ಆಗುವಂತ ನಮ್ಗೆ 99% ಇದಿದೆ. ಆ ಥರ ತಗೋತು ಅಂತಂದ್ರೆ ಸುಮಾರು ಕಡೆಗೆ ಗೂಗಲ್ ಅದನ್ನ ಡಾಕ್ಯುಮೆಂಟ್ ಮಾಡಿಬಿಟ್ಟಿದೆ, ಆಕ್ಟ್ ಅಂತಾನೆ ಡಾಕ್ಯುಮೆಂಟ್ ಮಾಡಿಬಿಟ್ಟಿದೆ. ಇದು ಆಕ್ಟ್ ಆಗ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆಮೇಲೆ ಲಾ ಮಿನಿಸ್ಟರ್ ನಮ್ಮ HK ಪಾಟೀಲ್ ಸರ್ ನಮ್ಮ ಪ್ರೋಗ್ರಾಮ್ ಅಲ್ಲೇನೆ ಕೂಡ ಹೇಳಿದ್ರು, ಇದನ್ನ ಒಂದು ಶಕ್ತಿ ತುಂಬಿ ಬಿಡೋಣ ಮತ್ತೆ ಆಕ್ಟ್ ಮಾಡಿ ಬಿಡೋಣ ಅಂತ. ಈ ಅಧಿವೇಶನದಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ, ಈ ಒಂದು ಆಕ್ಟ್ ಈ ಅಧಿವೇಶನದಲ್ಲಿ ಪಾಸ್ ಆಗತ್ತೆ ಅಂತ ಹೇಳಿ ನಾವು ಇದನ್ನ ಅನ್ಕೊಂಡಿದ್ವಿ. ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ಇದನ್ನ ಮುಂದಿನ ಅಧಿವೇಶನದಲ್ಲಿ ಇದನ್ನ ಪಾಸ್ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ನಮ್ಗೆ ಅವರು ಕೊಟ್ಟಿದ್ದಾರೆ. ಸೊ ಸರ್ಕಾರ ಕೂಡ ಇದನ್ನ ಆಕ್ಟ್ ಮಾಡುತ್ತೆ ಅಂತಕ್ಕಂಥದ್ದು ಪೂರ್ತಿ ಸಂಪೂರ್ಣ ಭರವಸೆ ಇದೆ. ಓಕೆ, ನೀವು ಡಾಕ್ಟರ್ಸ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿ ಕೆಲವೇನಾದ್ರೂ ಇನ್ಪುಟ್ಸ್ ತಗೊಂಡ್ರಾ? ಹೌದು, ನಮ್ಮಲ್ಲಿನೂ ನಮ್ಮ ಮಹಿಳಾ ನೌಕರರ ಸಂಘಟನೆಯಲ್ಲೂ ಕೂಡ ಮಹಿಳೆಯರು ಡಾಕ್ಟರ್ಸ್ ಕೂಡ ಇದ್ದಾರೆ. ಡಾಕ್ಟರ್ಸ್ ಬಹಳಷ್ಟು ಜನ ಇದ್ದಾರೆ, ಏನದು ಅಲೋಪತಿ ಡಾಕ್ಟರ್ಸ್, ಆಯುರ್ವೇದಿಕ್ ಡಾಕ್ಟರ್ಸ್, ಹೋಮಿಯೋಪತಿ ಎಲ್ಲರೂ ಇದ್ದಾರೆ. ಏನೋ ಮಹಿಳಾ ಸರ್ಕಾರಿ ನೌಕರರಲ್ಲಿ ಅವರೆಲ್ಲರೂ ಜೊತೆನೂ ನಾವು ಚರ್ಚೆ ಮಾಡಿದ್ವಿ. ಜೊತೆಗೆ ಆರ್ಟಿಕಲ್ಸ್ ಏನು ಮೆಡಿಕಲ್ ಜರ್ನಲ್ಸ್ ಇದಾವಲ್ಲ ಅವುಗಳು ಕೂಡ ಹೇಳಿದಾವೆ. ಆಮೇಲೆ ಇನ್ನು ಸ್ವಲ್ಪ ಮಹಿಳೆಯರದು ಏನಂತಂದ್ರೆ 52 ವರ್ಷಕ್ಕೆ ಇದನ್ನ ಇದು ಮಾಡಿದೀರಾ, ಇನ್ನು ಸ್ವಲ್ಪ ಒಂದು 56 ವರ್ಷ ತನಕ ತಗೊಳ್ಬೇಕಾಗಿತ್ತು ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ ಆಗಿತ್ತು. ಆದರೆ ಜನರಲೈಸ್ ಆಗಿ ಹೆಚ್ಚಿನ ಒಂದು ವೈದ್ಯಕೀಯ ಒಂದು ಎಲ್ಲ ರಿಪೋರ್ಟ್ ಎಲ್ಲ ನೋಡಿರೋ ಪ್ರಕಾರ ಅವ್ರು ಡಿಸೈಡ್ ಮಾಡಿರೋ ಪ್ರಕಾರ 52ಕ್ಕೆ ಮೆನೋಪಾಸ್ ಆಗುತ್ತೆ. ಹಾಗಾಗಿ ಇದನ್ನ 52ಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಕು ಅಂಥೇಳಿ
52ನ ತಗೊಂಡಿರೋದು. ಆ ಥರ ತಗೊಂಡ್ರೆ ಪ್ಯೂಬರ್ಟಿ ಏಜ್ ಕೂಡ ತುಂಬ ಬೇಗ ಶುರು ಆಗಿದೆ ಇವಾಗ 9-10ಕ್ಕೇನೆ ಶುರು ಶುರುವಾಗಿದೆ, ಬೇಗನೆ ಶುರುವಾಗಿದೆ. ಮತ್ತೆ ಇದು ಮೆನೋಪಾಸ್ ಕೂಡ ನಿಂತ್ಕೊಳ್ಳೋದು ಕೂಡ ಅರೌಂಡ್ 40 ಇಂದಾನೇ ಅರ್ಲಿ ಆಗಿದೆ. ಅರ್ಲಿ ಅದೇ ರಿಪೋರ್ಟ್ ಅದನ್ನೇ ಹೇಳಿ ಮತ್ತೆ ಅದನ್ನ 52 ವರ್ಷಕ್ಕೆ ಇದು ಮಾಡಿದ್ರು. ಗಂಡಸರು ಅನ್ನೋದಕ್ಕಿಂತ ಈಗ ನಾನು ಒಂದು ಓದ್ತಾ ಇದ್ದೆ, ಈ ವರ್ಲ್ಡಲ್ಲಿ ಅರ್ಧ ವುಮೆನ್ ಇದ್ದೀವಿ, ಇನ್ನರ್ಧ ಅವ್ರ ಮಕ್ಕಳಿದ್ದಾರೆ ಅಂತ. ಅಂದ್ರೆ ಕಂಪ್ಲೀಟ್ ಆಗಿ ನಾವೇ ಇದ್ದೀವಿ ಅಂತ. ಓಹ್ ಹಾಗಾಗಿ ಇವಾಗ ಕೆಲವೊಂದ್ಸಲ ಇವಾಗ ಯಾವಾಗಲೂ ಬಂದಿರೋದು ಏನಂತಂದ್ರೆ, ಇವ್ರಿಗೇನು ವಿಶೇಷ ಒಂದು ರಜೆ ಯಾಕೆ ಕೊಡಬೇಕು, ಇವ್ರಿಗೆ ಯಾಕೆ ವಿಶೇಷತೆ, ಈ ಥರ ಇದೊಂದು ನ್ಯಾಚುರಲ್ ಪ್ರೋಸೆಸ್ ಅಲ್ವಾ ಅಂತಕ್ಕಂಥ ಸೈಮಲ್ಟೇನಿಯಸ್ಲಿ ಬಂದಿದೆ ಅದು. ಯಾಕೆಂದರೆ ಸುಮಾರು ವರ್ಷಗಳ ಹಿಂದೆನೇ ವಿಮೆನ್ಸ್ ಆರ್ಗನೈಸೇಷನ್ ಎಂಟೈರ್ ವರ್ಲ್ಡಲ್ಲಿ ತಗೊಂಡಾಗ ಮತ್ತು ಎಕನಾಮಿಕ್ಕು ಮತ್ತು ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಅಂತ ಹೇಳಿ ಆ ಥರ ದೃಷ್ಟಿಯಿಂದನೂ ಒಂದು ಆರ್ಗ್ಯುಮೆಂಟು ಅವತ್ತಿಗೂ ಇದೆ, ಇವತ್ತಿಗೂ ಇದೆ. ಹೌದು, ಆ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಆದರೆ ಮೋಸ್ಟ್ ಆಫ್ ದ ಮೆನ್ ಯಾರೂ ಕೂಡ ಇದನ್ನು ಇವಾಗ ಅಪೋಸ್ ಆಗಲಿ ಇನ್ನೊಂದು ಅಂದರೆ ಒಂದು ಹಾಸ್ಯಾಸ್ಪದವಾಗಿ ಮಾತಾಡಿರೋದನ್ನು ಕೂಡ ಏನು ಇಲ್ಲ. ಬಟ್ ತುಂಬ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಇದನ್ನು ಸಪೋರ್ಟ್ ಮಾಡಿದ್ದಾರೆ. ಸಮ್ ಇಯರ್ಸ್ ಬ್ಯಾಕ್ ತಗೋತು ಅಂತ ಹೇಳಿದ್ರೆ, ನಾಟ್ ಮಚ್, ಮೇ ಬಿ ಜಸ್ಟ್ 20 years ಆಗೋ ತಗೋತು ಅಂತ ಹೇಳಿದ್ರೆ, ಯಾರು ಈ ತರ ಓಪನ್ಲಿ ಕೂತ್ಕೊಂಡು ಮೆನ್ಸ್ಟ್ರುಯೇಷನ್ ಬಗ್ಗೆ ಮಾತಾಡ್ತಾರೆ? ಮುಟ್ಟನ್ನ ಒಂಥರ ಅಲ್ವಾ, ಮಾತಾಡ್ತಾನೆ ಇರಬೇಕು, ಅದನ್ನ ಗುಟ್ಟಾಗಿ ಇಡಬೇಕು, ಹೇಳ್ಕೋಬಾರ್ದು ಯಾರ ಹತ್ರನೂ ಅಂತಕ್ಕಂಥದ್ದು. ಇವಾಗ್ಲೂ ಕೂಡ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಏನಂತಂದ್ರೆ, ಈ ಒಂದು ಋತುಚಕ್ರದ ರಜೆಯನ್ನು ಕೊಡಬೇಕಾದ್ರೆ ಈ ಒಂದು ಪುರುಷ ಅಧಿಕಾರಿಗಳೂ ಕೂಡ ಅವರನ್ನ ಯಾವುದೇ ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ಹಾಗೆ ಅವರಿಗೆ ಆ ರಜೆಯನ್ನು ಮಂಜೂರು ಮಾಡಬೇಕು, ಮತ್ತೆ ಆ ರೀತಿಯಲ್ಲಿ ಒಂದು ಅಷ್ಟು ಸೆನ್ಸಿಟಿವಿಟಿ ಇದೆ ಇವಾಗ ಬಂದಿದೆ. ಅಕಸ್ಮಾತ್ ಅವ್ರೇನಾದ್ರೂ ಮಿಸ್ಬಿಹೇವ್ ಮಾಡೋದು ಆ ಥರದ್ದು ಏನಾದರೂ ಆಯ್ತು ಅಂತಂದ್ರೆ ಎಗೇನ್ ಲೀಗಲ್ ಪ್ರೊಟೆಕ್ಷನ್ ನಮ್ಗಳಿಗಿದ್ದೇ ಇದೆ. ಹೌದು, ಚೇಂಜ್ ತುಂಬಾ ಹೌದು, ಬದಲಾವಣೆಗಳೆಲ್ಲ ಆಗ್ತಾನೆ ಇದೆ ಇನ್ನು. ಯಾಕೆ ಅಂತಂದ್ರೆ ಈಗ ಇದು ಟೆಲಿವಿಷನ್ನಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬಂದಾಗ ಸುಮಾರು ಡಿಸ್ಕಷನ್ ಆಗಿತ್ತು, ಗಲಾಟೆ ಆಗಿತ್ತು. ಇದನ್ನು ಪ್ಲೀಸ್ ಪ್ಲೇ ಇಟ್ ಓನ್ಲಿ ಆಫ್ಟರ್ 10 o'clock, ಮಕ್ಳು ಯಾರು ಇಲ್ಲದೆ ಇರೋ ಟೈಮ್ನಲ್ಲಿ ಅಂತ ಅಲ್ವಾ. ಅವಾಗ ಆ ಥರ ಅರ್ಲಿ ಅವರ್ಸಲ್ಲಿ ಬೇಡ, ಆಫ್ಟರ್ 9:30 10 o'clock ಆದಮೇಲೆ ಅಡಲ್ಟ್ ಸ್ಲಾಟ್ ಅನ್ನೋ ಹಾಗೆ ಮಾಡಿದ್ದಿತ್ತು. ಮತ್ತೆ ಅಡ್ವರ್ಟೈಸ್ಮೆಂಟ್ಸೇ ಇದೆಯಲ್ಲ ರೋಶಿನಿ, ಅಣ್ಣ ಆಗಲಿ ಅಪ್ಪ ಆಗಲಿ ಅವ್ರುಗಳೇ ಪ್ಯಾಡ್ಸ್ ತಂದ್ಕೊಡೋದು. ಒಂದು ಕ್ವಶನ್ ಬಂದಿತ್ತು PSI ಒಳಗ, ಆ್ಯಕ್ಚುಲಿ ಮೆನಿಸ್ಟ್ರಲ್ ಡೇಟ್ ಎಷ್ಟು ದಿನಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ಸೈಕಲ್ ಎಷ್ಟು ದಿನಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ಮೋಸ್ಟ್ ಹೆಣ್ಮಕ್ಳೆಲ್ಲ ತಪ್ಪದು, ಗಂಡು ಮಕ್ಳೆಲ್ಲ 28 ಅಂತ ರೌಂಡ್ ಮಾಡಿ ಬಂದಿರೋದು. ಹೌದು, 28 ಕರೆಕ್ಟ್ ಡೇಟ್ ಇರೋದು. ಹೆಣ್ಮಕ್ಳೆಲ್ಲ ಇವಾಗ ಕೆಲವರಿಗೆ 28 ಕರೆಕ್ಟಾಗಿ ಆಗಲ್ಲ, ಕೆಲವರು 30 ಅಂತ ಹಾಕೊಂಡಿರೋ ಜಾಸ್ತಿ ಜನ. ಬಟ್ ಹುಡುಗರು, ಇದು ಆಫ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಹುಡುಗರು 28 ಅಂತಾನೆ ಹಾಕೊಂಡಿರೋದು. ಆಫ್ ದ ರೆಕಾರ್ಡ್ ಏನಲ್ಲ, ಇದು ಆನ್ ರೆಕಾರ್ಡ್ ಅಲ್ಲೇ ಇರ್ಲಿ. ತುಂಬಾ ಜನ ಗಂಡ್ ಮಕ್ಳಿಗೆಲ್ಲ ಗೊತ್ತಿದೆ. ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಕೇಳಿದ್ದಾರೆ, ಈ ಕ್ವಶನ್ಗೆ ಗಂಡ್ ಮಕ್ಳೆಲ್ಲ ಕರೆಕ್ಟ್ ಆನ್ಸರ್ ಮಾಡಿ ಬಂದಿದ್ದಾರೆ. ಸೊ ಅವಾಗ ಇದು ಎಷ್ಟು ಅವೇರ್ನೆಸ್ ಇವಾಗ ಬಂದಿದೆ. ಇವಾಗ ನಮ್ಮ ಜನರೇಷನ್ ಅಲ್ಲಿ ನಾವೆಲ್ಲ ಪೇರೆಂಟ್ಸ್ ಆಗಿದೆ ಅಂತಂದಾಗ ವಿ ಆಲ್ವೇಸ್ ಟ್ರೀಟ್ ಅವರ್ ಬಾಯ್ಸ್ ಅಂಡ್ ಗರ್ಲ್ಸ್ ಈಕ್ವಲಿ ಮಾಡ್ಕೋತಾ ಇದ್ದೇವೆ. ಮತ್ತೆ ನೀವು ಇದು ಫಸ್ಟ್ ಟೈಮಾ ನೀವು ಮಾತಾಡ್ತಾ ಇರೋದು? ಈ ಪಾಡ್ಕಾಸ್ಟ್ ತರ ಮಾಡ್ತಾ ಇರ್ತಾರೆ ಫಸ್ಟ್, ಬೈಟ್ಸ್ ಎಲ್ಲ ಕೊಟ್ಟಿದ್ದೇವೆ, ಬೈಟ್ಸ್ ಆಗಿದೆ. ಮೆನಿಸ್ಟ್ರಲ್ ಬಗ್ಗೆ ಇದೆ ಫಸ್ಟ್ ಕೊಡ್ತಾ ಮಾಡಿದ್ದೇವೆ. ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದೀರಾ, ಅದೆಲ್ಲ ಗೊತ್ತಿದೆ. ಓಕೆ, ಸೊ ನೆಕ್ಸ್ಟ್ ನಿಮ್ದು ಏನಿದೆ ಡಿಮಾಂಡ್ ಏನಿದೆ? ಫಸ್ಟು ಮಾತೃತ್ವ ರಜೆ 3 ತಿಂಗಳಾಯಿತು ಅಲ್ವಾ, ಅದಾದ್ಮೇಲೆ 4.5 ತಿಂಗಳ ಬಂತು, ಅದಾದ್ಮೇಲೆ ಇವತ್ತು 6 ತಿಂಗಳ ಇದೆ, 180 days ಇದೆ. ಸೊ ಈ 180 days ಅಂತ ನಾವೇನು ಕರಿತಿದ್ದೀವಿ, 6 ತಿಂಗಳದ ಮಗುಗೆ ಬಿಟ್ಟು ಒಂದು ತಾಯಿ ಆಫೀಸ್ಗಳಿಗೆ ಆಗಲಿ ಕೆಲಸಕ್ಕೆ ಹೋಗಿ ಅದನ್ನ ಮಗುನ ಫೀಡ್ ಮಾಡೋದಿದೆಯಲ್ಲ, ಬಯೋಲಾಜಿಕಲಿ ಏನಂತಂದರೆ ಒಬ್ಬನ ತಾಯಿ 2 ಗಂಟೆ ಒಳಗಡೆ ಮಗುನ ಫೀಡ್ ಮಾಡಿಲ್ಲ ಅಂತಂದರೆ ಅವ್ರಿಗೆ ಬಯೋಲಾಜಿಕಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಾವು ಅದನ್ನು ಹೇಗೆ ಹೇಳಬೇಕು ಅಂತಂದರೆ, ಫೀಡ್ ಮಾಡಲೇಬೇಕು. 2 ಗಂಟೆ ಒಳಗಡೆ ಮಗುನ ತಾಯಿ ಫೀಡ್ ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ಅವ್ರ ದೈಹಿಕವಾಗಿ ಅವ್ರಿಗೆ ತುಂಬ ಕಷ್ಟ ಇದಾಗುತ್ತೆ. ಅಂಥ ಸಮಯದಲ್ಲಿ ನನ್ನ ಮನೆ ಇವಾಗ 1 hour ಫಾರ್ ಇರುತ್ತೆ,
ಸೊ 2 hour ಫಾರ್ ಇರುತ್ತೆ, ನನ್ನ So ಮನೆ ದೂರ distance, ಇರುತ್ತೆ, ಹಾ, ಡಿಸ್ಟೆನ್ಸ್ ಇರುತ್ತೆ. ಅಂಥ ಸಮಯದಲ್ಲಿ ತಾಯಿ ಮಗುಗೆ ಫೀಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನು ಈಗಲೂ ಕೂಡ ಎಷ್ಟೋ ಮಹಿಳಾ ನೌಕರರು 9 ತಿಂಗಳ ತನಕ ಅವರ ಸ್ವಂತ ರಜೆಯನ್ನು ಹಾಕೊಳ್ತಾ ಇದ್ದಾರೆ. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಸರ್ಕಾರದ ಮುಂದೆ ಅಂತಂದರೆ, ಮಾತೃತ್ವ ರಜೆಯನ್ನು 1 ವರ್ಷಕ್ಕೆ ವಿಸ್ತರಣೆ ಮಾಡಿ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದೆ, ಆಮೇಲೆ ನಮ್ಮ ತಮಿಳುನಾಡು ಗೌರ್ಮೆಂಟ್ ಅನ್ನು ಕೂಡ 1 ವರ್ಷದ ಮಟ್ಟಿಗೆ ಅದನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕದ ಗೌರ್ಮೆಂಟ್ ಅಲ್ಲಿನೂ ಕೂಡ 1 ವರ್ಷದ ಮಟ್ಟಿಗೆ ಇದನ್ನ ಕೊಡಿ ಅಂತಕ್ಕಂಥದ್ದು. ಅವಾಗ ಏನಾಗುತ್ತೆ ಅಂದರೆ ಬರೀ ರಜೆನೇ ಆಗತ್ತಾ ಅಂತ ಹೇಳೋದಕ್ಕಿಂತ ನಾವು ಎಲ್ಲ ವುಮೆನ್ಗೆ ಕೊಡ್ತಾ ಇಲ್ಲ, ಬರೇ ಓನ್ಲಿ ಯಾರು ಡೆಲಿವರಿ ಆಗಿರ್ತಾರೋ ಅವರಿಗೆ ಮಾತ್ರ ಇದನ್ನು ಕೊಡಬೇಕು ಅಂತೇಳಿ. ಒಂದು ವರ್ಷದ ಮಟ್ಟಿಗಾದರೂ ತಾಯಿ ಮಗು ಜೊತೆ ಇರಬೇಕು, ತಾಯಿ ಪ್ರಾಪರ್ ಅದನ್ನು ಫೀಡ್ ಮಾಡಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಇವತ್ತು ನಾವು ನೋಡ್ತಾ ಇದ್ವಿ. ಬ್ರೆಸ್ಟ್ ಕ್ಯಾನ್ಸರ್ ಅಂತಕ್ಕಂಥದ್ದು ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ 1 ವರ್ಷದ ಮಟ್ಟಿಗಾದರೂ ತಾಯಿ ಮಗುಗೆ ಫೀಡ್ ಮಾಡಲಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಮಾತೃತ್ವ ರಜೆನ 1 ವರ್ಷಕ್ಕೆ ಇದನ್ನು ವಿಸ್ತರಣೆ ಮಾಡಿ ಅಂತಕ್ಕಂಥ ಒಂದು ಬೇಡಿಕೆ ಇದೆ. ಮುಂದೆ ವರೆದು ನಮಗೆ ಮಹಿಳಾ ನೌಕರರಿಗೆ ಒಂದು ತಪಾಸಣೆಯನ್ನು ಕೂಡ 1 ವರ್ಷದಲ್ಲಿ 2 ಸಲ ಅವರಿಗೆ ವೈದ್ಯಕೀಯ ತಪಾಸಣೆಯು ಕೂಡ ಸರ್ಕಾರದ ಅದನ್ನು ಕೈಗೊಳ್ಳಬೇಕು. ಇದನ್ನ ಜನರಲ್ ಮಾಡ್ಬೋದಲ್ವಾ, ಬರೀ ಹೆಣ್ಮಕ್ಳಿಗೆ ಅದಕ್ಕೆ ಹೌದು ಅಲ್ವಾ, ಇದು ಜನರಲ್ ಮಾಡ್ಬೋದು. ನಾವು ಫಸ್ಟ್ ಮಹಿಳೆಯರಿಗೆ ಅಂತ ಹೇಳಿ ಅಂದ್ರೆ ಮಹಿಳೆಯರಿಗೆ ಎಲ್ಲರಿಗೂ ವಿಸ್ತರಣೆ ಮಾಡ್ತಾರೆ ಅಂತ. ಈಗ ಲೈಕ್ ಇವಾಗ ಸರ್ವೈಕಲ್ ಕ್ಯಾನ್ಸರ್ ಈಗ ಬಗ್ಗೆ ಮಾತಾಡ್ತಾ ಇದೀವಿ, ಬರೇ ಮಹಿಳೆಯರಿಗೆ ಇವಾಗ ಸರ್ವೈಕಲ್ ಕ್ಯಾನ್ಸರ್ದು ಲಸಿಕೆಯನ್ನ ಗೌರ್ಮೆಂಟ್ ಕಡೆಯಿಂದ ಕೊಡಿ ಅಂತಕ್ಕಂಥದ್ದನ್ನ ನಾವೇನು ಕೇಳ್ತಾ ಇದ್ದೀವಿ. ಆ ರೀತಿಯಲ್ಲಿನೂ ಕೂಡ ಇವಾಗ ಧ್ವನಿ ಎದ್ದಿದೆ. ಆ ನಂತರ ಇವಾಗ ನೀವು ಕೇಳ್ತಾ ಇರೋದು ಇದು ಚೆಕಪ್, ಪಿರಿಯಾಡಿಕಲ್ ಚೆಕಪ್ ಫಾರ್ ವಿಮೆನ್ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ವರ್ಷದಲ್ಲಿ 2 ಸಲ, ನಾಟ್ ಓನ್ಲಿ ಗೌರ್ಮೆಂಟ್, ಇದೇ ತರಾನೇ ಫಾರ್ ಆಲ್ ವಿಮೆನ್. ನಾವು ಇವಾಗ ಗೌರ್ಮೆಂಟ್ ಕೇಳ್ತಾ ಇದೀವಿ, ಸೊ ಸರ್ಕಾರ ನಾವು ಅವರು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೋತಾರೆ. ಯಾಕಂದ್ರೆ ಎಲ್ಲಾ ವುಮೆನ್ಗೂ ಕೂಡ ಇವಾಗ ನೀಡಿದೆ, ಬೇಕಾಗಿದೆ. ಆ ರೀತಿಯಲ್ಲಿ ನಾವು ಅವ್ರನ್ನ ವರ್ಷದಲ್ಲಿ 2 ಸಲ ವೈದ್ಯಕೀಯ ತಪಾಸಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಬೇಡಿಕೆಯನ್ನು ಇಟ್ಟಿದ್ದೇವೆ. ಮಹಿಳಾ ಅಧಿಕಾರಿಗಳಿಗೆ ಮಹಿಳಾ ಚಾಲಕರನ್ನೇ ನೀವು ನೇಮಕ ಮಾಡಿ ಅಂತ. ರೋಶಿನಿ, ಒಂದ್ ಕಡೆ ಜೆಂಡರ್ ಪ್ಯಾರಿಟಿ ಅಂತ ಫೆಮಿನಿಸ್ಟ್ ಹೇಳ್ತಾ ಇದ್ರೆ, ನೀವು ಮಹಿಳೆ ಅಂತ ಅಂದ್ಬಿಟ್ಟು ಯಾಕೆ ಅಂತಂದ್ರೆ ರೀಸೆಂಟ್ ಆಗಿ ಒಂದು ಮಹಿಳಾ ಮಿಸ್ಬಿಹೇವ್ ಮಾಡೋದು. ಹೌದು, ಹಾಗಾಗಿ ಅದಕ್ಕೋಸ್ಕರ ಅದನ್ನ ಸೇಫ್ಟಿಗೋಸ್ಕರ ಮಹಿಳಾ ಚಾಲಕರನ್ನೇ ನೀವು ನೇಮಕ ಮಾಡಿದ್ರೆ, ಚಾಲಕರನ್ನೇ ಅಂತಾನೂ ಕೇಳಲ್ಲ, ಕಾಯಂ ಸರ್ಕಾರಿ ಚಾಲಕರನ್ನ ಅಕೌಂಟಬಿಲಿಟಿ ಇರುತ್ತೆ. ಆನಂತರ ನಮ್ಗೆ ಇನ್ನು ಕರ್ನಾಟಕದಲ್ಲಿ ಒಂದು ಮಹಿಳಾ ಭವನ ಕಟ್ಟಬೇಕು ಅಂತಕ್ಕಂಥದ್ದಿದೆ. ಮಹಿಳಾ ಭವನ ಕಟ್ಟಬೇಕು. ಯಾತಕ್ಕೆ ಅಂತಂದ್ರೆ ದೂರದಿಂದ ಮಹಿಳೆಯರು ಒಂಟಿಯಾಗಿ ಬಂದ ಹಾಸ್ಟೆಲ್ ತರನಾ, ಸೊ ಒಂದು ಅವ್ರಿಗೆ ಇರೋದಕ್ಕೆ ಮತ್ತೆ ಬೇರೆ ಬೇರೆ ತರಬೇತಿಗಳನ್ನ ನೀಡುವುದಕ್ಕೆ, ಆಮೇಲೆ ರೋಶಿನಿ ಇಲ್ಲಿ ನಾನು ಒಂದು ಇವಾಗ ನಮ್ಗೆ ಎಷ್ಟೊಂದು ಗೌರ್ಮೆಂಟ್ ಯೂನಿವರ್ಸಿಟೀಸ್ ಇಂದ ಬೇರೆ ಬೇರೆ ಇದು ಗೌರ್ಮೆಂಟ್ ರನ್ ಮಾಡ್ತಾ ಇರುವಂತ ಹಾಸ್ಟೆಲ್ಸ್ನ ಮ್ಯಾನೇಜ್ ಮಾಡದೆ ಎಷ್ಟು ಹಾಳಾಗ್ತಾ ಇದೆ. ಅದ್ರ ಜೊತೆಗೆ ನೀವು ಇದು ಒಂದು ಸಜೆಷನ್ ಕೊಟ್ಟು ನಮ್ಮ ಸಂಸ್ಥೆ ಅಂದ್ರೆ ಅಖಿಲ ಕರ್ನಾಟಕ ನೀವುಗಳು ಮಾಡೋದಾದ್ರೆ ಅದು ಬೇರೆ ತರ ಆಗುತ್ತೆ. ನೀವುಗಳು ಮಾಡೋದಾದ್ರೆ ಬೇರೆ. ಎಗೇನ್ ಗೌರ್ಮೆಂಟ್ ಮಾಡ್ತು ಅಂತ ಹೇಳಿದ್ರೆ ಯೂನಿವರ್ಸಿಟಿ ಹಾಸ್ಟೆಲ್ ಇಲ್ಲ, ಗೌರ್ಮೆಂಟ್ ಮಾಡಬೇಕಾಗತ್ತೆ ಇದು. ಯಾಕಂತಂದ್ರೆ ಮಹಿಳಾ ಭವನ ಅಂತ ಗೌರ್ಮೆಂಟ್ಗೆ ಹೆಮ್ಮೆಯ ವಿಚಾರ ಅಲ್ವಾ ಮೇಡಮ್ ಇದು? ಅಲ್ಲ ಹೆಮ್ಮೆ ತರ ತಗೋತಂದ್ರೆ ಇವಾಗ ಎಕ್ಸಿಸ್ಟಿಂಗ್ ಬೇಕಾದಷ್ಟು PGs ಇದೆ, ಆಮೇಲೆ ಇದು ಹಾಸ್ಟೆಲ್ಸ್ ಇವೆ, ಅದು ಮೇಂಟೆನೆನ್ಸ್ ಇಲ್ಲದೆ ಊಟ ತಿಂಡಿಗೂ ಕ್ಲೀನ್ಲಿನೆಸ್ ಇಲ್ಲದೆ ದೊಡ್ಡ ಗಲಾಟೆನೇ ಆಗ್ತಾ ಇದೆ. ಹೌದು, ಬಟ್ ಹೈಟ್ ಆಫ್ ಎಕ್ಸ್ಪ್ಲೈಟೇಷನ್ ಅಂಡ್ ಮಹಿಳಾ ಭವನ ಅಂತ ಹೇಳಿ ನಾವು ಮಾಡಿದಾಗ ಬೇರೆ ಬೇರೆ ದೂರದಿಂದ ಒಂಟಿ ಮಹಿಳೆ ಬಂದ್ರು ಕೂಡ ಯಾವುದೇ ಲಾಡ್ಜ್ಗಳಿಗೆ ಹೋಗೋದಾಗ್ಲಿ, ಅಲ್ಲಿ ಇನ್ನೊಂದು ಅವ್ರಿಗೆ ಸೆಕ್ಯೂರಿಟಿ ಇಲ್ಲ, ಅವ್ರಿಗೆ ಸೇಫ್ಟಿ ಇಲ್ಲ ಅನ್ನೋದಕ್ಕಿಂತ ಮಹಿಳಾ ಭವನದಲ್ಲಿ ಅವರು ಆರಾಮಾಗಿ ನಿರ್ಭಯವಾಗಿ ಅವ್ರು ಇರ್ಬಹುದು. ಒಂದು ಬೇಡಿಕೆ ಇದೆ, ನೀವು ಕೇಳಿದ್ರಿ ಇವಾಗ ನಮ್ಮ ಮುಂದೆ ಏನೇನ್ ಬೇಡಿಕೆ ಇದೆ ಅಂತ ಹೇಳಿ. ನಮ್ಮ ಬೇಡಿಕೆಗಳು ಈ ತರ ನಡೀತಾನೆ ಇದೆ. ನಾನು ಇಲ್ಲಿಗೆ ಕಟ್ ಮಾಡ್ತೀನಿ. ಈಗ ರೋಶಿನಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ರೆಪ್ರೆಸೆಂಟ್ ಮಾಡಿದ್ದಾರೆ, ಆ್ಯಂಡ್ ಯೂತ್ ಸರ್ವಿಸಸ್ ಆ್ಯಂಡ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಅದರಿಂದ ಶಶಿಕಲಾ ಇದು ಮಾಡಿದ್ದಾರೆ. ನಿಮಗೆ ಈ ಥರ ಅಡ್ವೊಕೇಸಿ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್ಗೆ ಡಿಪಾರ್ಟ್ಮೆಂಟು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ?
ಸಪೋರ್ಟ್ ಮಾಡುತ್ತೆ ಡಿಪಾರ್ಟ್ಮೆಂಟ್, ತುಂಬಾ ಚೆನ್ನಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ. ನಿಮ್ಗೆ ಕೊಟ್ಟಿರೋ ಹೌದು, ಆದ್ರೆ ನಮಗೂ ಕೂಡ ಒಂದು ಲಿಮಿಟೇಷನ್ ಅಂತಕ್ಕಂಥದ್ದಿದೆ. ನಾವು ಕೂಡ ಸರ್ಕಾರಿ ನೌಕರ ಆಗಿರೋದ್ರಿಂದ ನಮ್ಮ ಸರ್ಕಾರಿ ನೌಕರ ಟೈಮನ್ನು ಬಿಟ್ಟು ಆ ಟೈಮ್ ಆದ್ಮೇಲೆ ನಾವು ನಮ್ಮ ಆಕ್ಟಿವಿಟೀಸ್ ಅಲ್ಲಿ, ನಮ್ಮ ಕಾರ್ಯಚಟುವಟಿಕೆಯಲ್ಲಿ ನಾವು ತೊಡ್ಕೊಳ್ತೇವೆ. ನಾವು KCSR ಏನಿದೆ, ಕರ್ನಾಟಕ ನಿಯಮಗಳೇನಿದಾವೆ ಅದ್ರ ಅಂಡರೇ ನಾವು ವರ್ಕ್ ಮಾಡ್ತಾ ಇರೋದು. ಅದೇ ನಮಗೆ ನಮ್ಮ ಇಲಾಖೆಯಿಂದ ಹಾಗೆ ನಮ್ಮ ಸಹೋದ್ಯೋಗಿಗಳಿಂದ ಇದ್ರ ಬಗ್ಗೆ ಈ ರೀತಿ ಒಂದು ಸಮಾಜ ಸೇವಾ ಚಟುವಟಿಕೆ ಹಾಗೆ ಸಂಘಟನೆ ಇದರಲ್ಲಿ ಕೆಲಸ ಮಾಡೋದ್ರಿಂದ ಅವ್ರದ್ದೆಲ್ಲ ನಮ್ಗೆ ನೈತಿಕ ಬೆಂಬಲ ಹಾಗೆ ಬಾಹ್ಯ ಬೆಂಬಲ ಎಲ್ಲ ಇದೆ. ಈವನ್ ನಮ್ಮ ಫ್ಯಾಮಿಲಿಯಿಂದನೂ ಕೂಡ ಬೆಂಬಲ ಇದೆ. ಅದಕ್ಕೋಸ್ಕರನೇ ನಾವು ಇಷ್ಟು ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ. ಆ ಬೆಂಬಲ ಇಲ್ಲ ಅಂತಂದ್ರೆ ನಮಗೂ ಸ್ವಲ್ಪ ಹೆಸಿಟೇಷನ್ ಇರುತ್ತೆ. ಈ ನಮ್ಮ ಇಲಾಖೆಗಳಲ್ಲಿ ಕೂಡ ನಮ್ಮ ಅಧಿಕಾರಿಗಳು, ನಮ್ಮ ಮೇಲೆ ಇರುವಂತ ಅಧಿಕಾರಿಗಳು, ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋ ಸಹೋದ್ಯೋಗಿಗಳು ಎಲ್ಲರದ್ದು ಸಪೋರ್ಟ್ ಇದೆ. ಅದನ್ನು ಈವನ್ ಏನಾದ್ರೂ ಹೇಳುವಾಗ ಮೇಡಮ್ ನಮ್ಗೆ ಇದನ್ನ ಮಾಡಿಸಿ ಅಂತ ಕೇಳೋದು ಇದೆ. ಯಾಕಂದ್ರೆ ಅದ್ರ ಬಗ್ಗೆ ಅಡ್ವೊಕೇಸಿ ಮಾಡ್ತೀವಿ ಅನ್ನೋ ಒಂದು ನಿರೀಕ್ಷೆ ಇದೆಲ್ಲ. ಅದಕ್ಕೋಸ್ಕರ ಸೊ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಏನೋ ಮಾಡ್ತಾ ಇದ್ದೀರಾ, ಸಂಪೂರ್ಣ ಬೆಂಬಲ, ಒಳ್ಳೇದಾಗತ್ತೆ ಅನ್ನೋದಾದ್ರೆ ಮಾಡಿ ಅಂತ ಹೇಳ್ತಾರೆ. ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ನಾವು ಸಾರಥಿ ಕಮ್ಯುನಿಕೇಶನ್ ಇಂದ ನಿಮ್ಗೆ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇವತ್ತಿನ ದಿನ ನಾವಿಷ್ಟು ಒಂದೂವರೆ ವರ್ಷದಿಂದ ಮಾಡಿರೋ ಪಾಡ್ಕಾಸ್ಟ್ಗೂ ಇವತ್ತಿಗೂ ಕಂಟೆಂಟ್ ಇಸ್ ಸೋ ಡಿಫ್ರೆಂಟ್, ಫಾರ್ಮ್ಯಾಟು ಡಿಫ್ರೆಂಟ್ ಇದೆ. ಮತ್ತು ನಾವು 3 ಜನ ಹೆಣ್ಮಕ್ಳು ಫಸ್ಟ್ ಟೈಮ್ ಇಷ್ಟೊಂದು ಮಾತಾಡ್ತಾ ಇರೋದು. ಆ್ಯಂಡ್ ತುಂಬ ಖುಷಿ ಆಗೋದು ಯಾತಕ್ಕೆ ಅಂತ ಹೇಳಿದ್ರೆ, ಇವ್ರ ಸಂಘ ಯಾವ ರೀತಿ ಅದು ಎಂಟೈರ್ ಕರ್ನಾಟಕ ವರ್ಕಿಂಗ್ ವಿಮೆನ್ಗೆ ಹೆಲ್ಪ್ ಆಗೋ ಥರದ್ದನ್ನು ಕನ್ಸಿಸ್ಟೆಂಟಾಗಿ ತೆಗೆದುಕೊಂಡು ಮುಂದಕ್ಕೆ ಹೋಗಿ ಒಂದು ಅಫಿಷಿಯಲ್ ಆಗಿ ಅದಕ್ಕೊಂದು ಎಂಡ್ ತೆಗೆದುಕೊಂಡು ಬಂದಿದ್ದಾರೆ. ಅದು ನಮಗಿಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅನ್ಕೋಬಹುದು ಯಾರಾದರೂ ಕೇಳಿಸ್ಕೊಂಡವರು, ಎಸ್ಪೆಷಲಿ ಮೆನ್ ಐ ಆಮ್ ಟಾಕಿಂಗ್ ಅಬೌಟ್, ಇದೇನಿದು ಒಂದು ಮುಟ್ಟಿಗೆ ರಜಾ ತೊಗೊಂಡು ಮಾತ್ರಕ್ಕೆ ಹೀಗ ಅಂತ. ನೆಕ್ಸ್ಟ್ ಜನ್ಮದಲ್ಲಿ ನೀವು ಕೂಡ ಹೆಣ್ಮಕ್ಳಾಗಿ ಹುಟ್ಟಿ ಆವಾಗ ಗೊತ್ತಾಗುತ್ತೆ ಯಾತಕ್ಕೆ ಇದನ್ನು ಇಷ್ಟು ಸೀರಿಯಸ್ ಆಗಿ ಇವ್ರುಗಳೆಲ್ಲ ಮಾತಾಡಿದ್ದಾರೆ, ತಗೊಂಡಿದ್ದಾರೆ ಅಂತೆ. ಮತ್ತು ಇವತ್ತಿನ ದಿನ ನಾವು ಯಾವತ್ತೂ ಯಾರೂ ಕೂಡ ಮುಟ್ಟಿನ ಬಗ್ಗೆ ಅರಿವು ಎಕ್ಸೆಟ್ರಾ ಆ ಥರ ಮಾತಾಡಿಲ್ಲ. ಹೇಗೆ ಈ ಒಂದು ಮೆನ್ಸ್ಟ್ರುಯಲ್ ಲೀಗಲೈಸ್ ಆಗ್ತಾ ಇದೆ, ಯಾಕೆ ಆಗಬೇಕು, ಇದ್ರದ್ದು ನೀಡ್ ಏನು ಅನ್ನೋದನ್ನು ನಾವು ಸೋಷಿಯೋ ಲೀಗಲ್ ಪರ್ಸ್ಪೆಕ್ಟಿವಿಂದ ಮಾತಾಡಿರೋದು. ಆ್ಯಂಡ್ ವೆರಿ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಐ ವುಡ್ ಲೈಕ್ ಟು ಶೇರ್ ವಿತ್ ಯು ಪೀಪಲ್. ಬೋತ್ ಶಶಿಕಲಾ ಆ್ಯಂಡ್ ರೋಶಿನಿ ನಮ್ಮ ಸಾರಥಿ ಕಮ್ಯುನಿಕೇಷನ್ಗೆ, ನಮ್ಮ ವಿಮೆನ್ಸ್ ಕಲೆಕ್ಟಿವ್ಗೆ ಸುಮಾರು ಪರ್ಸ್ನಲ್ ಆಗಿ ಅವರು ಹೆಲ್ಪ್ ಮಾಡಿದ್ದಾರೆ. ದ ಸೇಮ್ ಥಿಂಗ್ ನೀವು ಈ ಕಾರ್ಯಕ್ರಮನ, ಈ ಎಪಿಸೋಡ್ನ ನೋಡ್ತಾ ಇದ್ದೀರಲ್ಲ, ವಿ ಆಲ್ಸೋ ರಿಕ್ವೆಸ್ಟ್ ಯು ಟು ಸಬ್ಸ್ಕ್ರೈಬ್. ಇವತ್ತಿನ ದಿನ ನಿಜವಾಗ್ಲೂ ಸಾರಥಿ ಒಂದು ಪಾಡ್ಕಾಸ್ಟಲ್ಲಿ ಶಮಂತಾ ಅವರು ಇವತ್ತಿನ ಒಂದು ಪಾಡ್ಕಾಸ್ಟ್ ಮಾಡಿರೋದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಮತ್ತು ಎಲ್ಲ ಮಹಿಳಾ ನೌಕರರ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಈ ಒಂದು ಸಾರಥಿ ಪಾಡ್ಕಾಸ್ಟನ್ನು ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮ ಸಂಘದ ಸದಸ್ಯತ್ವವನ್ನು ಯಾವ ರೀತಿಯಲ್ಲಿ ತಾವುಗಳೆಲ್ಲ ತೆಗೆದುಕೊಂಡಿದ್ದೀರಾ ಅದೇ ರೀತಿಯಲ್ಲಿ ಸಾರಥಿ ಪಾಡ್ಕಾಸ್ಟನ್ನು ತಾವು ಎಲ್ಲರೂ ಸದಸ್ಯರಾಗಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಹತ್ರನೂ ಕೂಡ ಮತ್ತೊಮ್ಮೆ ನಾನು ವಿನಂತಿ ಮಾಡುತ್ತೇನೆ. ಹಾಗೆ ಈ ಒಂದು ಪಾಡ್ಕಾಸ್ಟ್ನ ಶಮಂತ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಫ್ರೆಂಡ್ಸ್ ಇದ್ದಾರೆ, ನಿಜವಾಗ್ಲೂ ನಿಮ್ಮ ಟೀಮ್ ಕೂಡ ಮೇಡಮ್ ಶಮಂತ ಮತ್ತು ಅವರ ತಂಡದ ವತಿಯಿಂದ ಈ ಒಂದು ಸಾರಥಿ ಪಾಡ್ಕಾಸ್ಟ್ನ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಒಂದು ಹೆಮ್ಮೆಯ ರೀತಿಯಲ್ಲಿ ಇವರು ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ವಿಚಾರ ಮತ್ತು ಇವತ್ತು ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಋತುಚಕ್ರದ ಒಂದು ವಿಷಯವನ್ನು ಇವತ್ತು ಒಬ್ಬರು ಮಹಿಳೆಯೇ ಅದಕ್ಕೆ ಒಂದು ಪಾಡ್ಕಾಸ್ಟ್ ಮಾಡಿರೋದು ಹೆಮ್ಮೆಯ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಒಂದು ಸಾರಥಿ ಒಂದು ಪಾಡ್ಕಾಸ್ಟ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಸದಸ್ಯತ್ವ ತಗೊಳ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಸಾರಥಿಯ ಪಾಡ್ಕಾಸ್ಟ್ನ ನೇತೃತ್ವ ವಹಿಸಿರುವಂಥ ಶಮಂತಾ ಮೇಡಮ್ ನನಗೂ ಬಹಳ ವರ್ಷಗಳಿಂದ ಪರಿಚಯ. ಹಾಗೆ ಅವರ ಫುಲ್ ಟೀಮು ತುಂಬ ಎಫರ್ಟ್ ಹಾಕಿ ಪ್ರತಿ ಬಾರಿ ಒಂದೊಂದು ಹೊಸ ವಿಷಯಗಳನ್ನು ಪ್ರೇಕ್ಷಕರ ಮುಂದೆ ಇಡ್ತಾ ಇದ್ದಾರೆ. ಸಾರಥಿ ಏನು ಕೆಲಸ ಮಾಡ್ತಾ ಇದೆ ಅದಕ್ಕೆ ನಾವು ಕೂಡ ನಮ್ಮ ಬೆಂಬಲವನ್ನು ಹೌದು ಶಶಿಕಲಾ, ಇವಾಗ ನೀವುಗಳು ಇಂಡಿವಿಜುವಲಿ ಮಾಡಿದ್ರಲ್ಲ, ನಿಮ್ಮ ಎಲ್ಲ ಮೆಂಬರ್ಸ್ಗೂ ಹೇಳಿಬಿಡಿ,
ನಿಮ್ದು ಹೇಗಿದ್ರು ಒಂದು 100 ರೂಪೀಸು. ಖಂಡಿತ 100, 200, 500, 1000 ಅವರವರ ಇದಕ್ಕೆ ತಕ್ಕನಾಗೆ ನೀವು ಖಂಡಿತವಾಗ್ಲೂ ಎಲ್ಲ ಸದಸ್ಯರೇನಿದ್ದಾರೆ ನಮ್ಮ ಸಂಘದ ಅಖಿಲ ಕರ್ನಾಟಕ ಮಹಿಳಾ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಕೂಡ ಇದಕ್ಕೆ ನಾನು ಅವರ ಎಲ್ಲರ ಪರವಾಗಿ ಹೇಳ್ತೇನೆ, ನಾವು ಸಾರಥಿಗೆ ಸಬ್ಸ್ಕ್ರೈಬ್ ಮಾಡ್ತೇವೆ. ಹಾಗೆ ಎಲ್ಲರೂ ಕೂಡ ಜೊತೆಗೆ ಈ ಪಾಡ್ಕಾಸ್ಟ್ನ ನೋಡುತ್ತಾ ಇರುವಂಥ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ತಮ್ಮ ಏನು 100 ರೂಪೀಸ್ ಮಿನಿಮಮ್ ಅಂತ ನಾವು ಹೇಳ್ತಾ ಇರೋದು. ಅದಕ್ಕಿಂತ ಹೆಚ್ಚಿನದು ಮಾಡೋದಕ್ಕೆ ತಮಗೆ ಆಗತ್ತೆ ಅನ್ನೋದಾದರೆ ಅದಕ್ಕೂ ಕೂಡ ಯು ಆರ್ ಮೋಸ್ಟ್ ವೆಲ್ಕಮ್. ಹಾಗೆ ನಮ್ಮ ಜೊತೆಗೆ ನಮ್ಮ ತಂಡದ ಪದಾಧಿಕಾರಿಗಳು, ನಮ್ಮ ರಾಜ್ಯ ಸಂಘದಲ್ಲಿ ಬಹಳಷ್ಟು ಜನ ನಮ್ಮ ಬೆಂಬಲ ಕೊಡುವಂಥವ್ರು, ನಮಗೆ ತುಂಬಾ ಸಪೋರ್ಟ್ ಸಿಸ್ಟಮ್ ಒಂದಿದೆ. ನಮ್ಮ ಗೌರವಾಧ್ಯಕ್ಷರು ಗೀತಾಮಣಿ ಇದ್ದಾರೆ, ಖಜಾಂಚಿ ವೀಣಾ ಇದ್ದಾರೆ, ವೀಣಾ ಕೃಷ್ಣಮೂರ್ತಿ ಅಂತ, ಮತ್ತೆ ನಮ್ಮ ಉಪಾಧ್ಯಕ್ಷರುಗಳಿದ್ದಾರೆ ಶ್ರೀಮತಿ ಇವರು ಛಾಯಾ, ಜಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ. ಓ, ನಿಮ್ಮಲ್ಲೂ ಭಾಗ್ಯಲಕ್ಷ್ಮಿ. ಹೌದು, ತುಂಬಾ ಜನ ನಾವು, ಆಶಾರಾಣಿ, ಮಮತಾ, ಆಮೇಲೆ ಪೂರ್ಣಿಮಾ ಅಂತ ಹೇಳಿ, ನಿರ್ಮಲಾ ಪತ್ತಾರ್, ನಂತರ ರೇಣುಕಾ ದಾಂಗೆ ಅಂತೇಳಿ ಜಿಲ್ಲಾಧ್ಯಕ್ಷರುಗಳಿದ್ದಾರೆ, ಸೋನಾರೆ, ಪಾರ್ವತಿ ಸೋನಾರೆ. ತಾಲೂಕು ಮತ್ತೆ ಜಿಲ್ಲೆಗಳಲ್ಲಿ ನಮ್ಮ ಸಂಘದ ಸಂಸ್ಥೆಗಳಿದ್ದಾವೆ, ಅವರ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಸಪೋರ್ಟ್ ಇದೆ. ತಾಲೂಕಿನಲ್ಲಿ ಬಹಳ ಅದ್ಭುತವಾಗಿ ಸಂಘಟನೆ ಮಾಡ್ತಾ ಇದ್ದಾರೆ ಎಲ್ಲರೂ, ತಾಲೂಕಿನಲ್ಲಿ ಜಿಲ್ಲೆನಲ್ಲಿ. ಅವರೆಲ್ಲರಿಗೂ ಕೂಡ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೇವೆ ಬೈ ಡಿಫಾಲ್ಟ್. ಜೊತೆಗೆ ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಏನು ಭುಜಕ್ಕೆ ಭುಜ ಕೊಟ್ಟು ನಮ್ಮ ಜೊತೆಗೆ ಹೆಗಲಿಗೆ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಡೇ ಆ್ಯಂಡ್ ನೈಟು. ಒಂದು ರೀತಿ ನಮ್ಮದು ನಿಸ್ವಾರ್ಥ ಸೇವೆ ಅಂತಲೇ ಹೇಳ್ಬೋದು. ನಮ್ಮ ಫುಲ್ಲು ತಂಡ ಅಷ್ಟೇ ಡೆಡಿಕೇಟೆಡ್ ಆಗಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಹಾಗೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರ ಪರವಾಗಿ ಜೊತೆಗೆ ಸಾರಥಿಯ ಪರವಾಗಿ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಸಾರಥಿಗೆ ಬೈ ಡಿಫಾಲ್ಟ್ ಸಬ್ಸ್ಕ್ರೈಬ್ ಮಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟ. ಬಿಕಾಸ್ ಅವರ್ಸ್ ಈಸ್ ಅನ್ ಇಂಡಿಪೆಂಡೆಂಟ್ ಪಾಡ್ಕಾಸ್ಟ್, ಅದು ವೆಂಚರ್ ಇದೆಲ್ಲನೂ. ಆ್ಯಂಡ್ ಪ್ರತಿಯೊಂದು ಕೂಡ ಇಟ್ ಈಸ್ ಎ ಟೀಮ್. ನಮ್ಮ ಬ್ಯಾಕ್ ಎಂಡಲ್ಲಿ ಸುಜಾತ ಇವಾಗ ಇಲ್ಲಿ ರೆಕಾರ್ಡ್ ಮಾಡ್ಕೋತಾ ಇರೋದು, ಎಡಿಟ್ ಮಾಡೋದಕ್ಕೆ ರಘು ಜಿ.ಕೆ ಅಂತ ಇದ್ದಾರೆ, ಮತ್ತು ನಾಗಾರ್ಜುನ್ ಅಂತಿದ್ದಾರೆ, ಅವರು ಸೋಷಿಯಲ್ ಮೀಡಿಯಾದೆಲ್ಲ ನೋಡ್ಕೋತಾ ಇದ್ದಾರೆ, ಶ್ರೀಮತಿ ಇರೋದು, ಮತ್ತು ಶಶಿಕಲಾ ಇದ್ದಾರೆ, ಮತ್ತೆ ಹೆಸರು ಹೇಳ್ತಾ ಇರುವಂತ ಬೇಕಾದಷ್ಟು ಜನ ಇವಾಗ ನೀವು ಹೇಳಿದ್ರಲ್ಲ, ಹೌದು, ಪ್ರತ್ಯಕ್ಷವಾಗಿ ಕೆಲಸ ಮಾಡೋರು ಸ್ವಲ್ಪ ಜನ, ಆದ್ರೆ ಪರೋಕ್ಷ ಹೌದು ತುಂಬಾ ಜನ ಇದ್ದಾರೆ. ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡೋರು ಬಹಳಷ್ಟು ಜನ ಇರ್ತಾರೆ. ಇಲ್ಲಾಂದ್ರೆ ಸಂಘಟನೆ ಸಕ್ಸಸ್ಫುಲ್ ಆಗಿ ಮುಂದುವರಿಯೋದು ಸಾಧ್ಯನೇ ಇಲ್ಲ. ಜೊತೆಗೆ ನಮ್ಮ ಸಂಘಟನೆಯಲ್ಲಿ ಯಾವ ಪದಾಧಿಕಾರಿಗಳಿದ್ದಾರೆ ಅವರ ಫ್ಯಾಮಿಲಿ ಕೂಡ ಅವ್ರಿಗೆ ಸಂಘಟನೆಗೆ ಸಪೋರ್ಟ್ ಮಾಡಿದಂಗೆ. ಜೊತೆಗೆ ನಾವು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನೋಡಿದ್ದೀರಾ, ಕೇಳಿದ್ದೀರಾ, ಆ್ಯಂಡ್ ನಿಮ್ಗೇನು ಅನಿಸುತ್ತೋ ಅದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಶಶಿಕಲಾ ಆ್ಯಂಡ್ ರೋಶಿನಿ.